ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಅವಘ್ರಮರಾಸುರಸಿದ್ಧವರ್ಜ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ಅಮೃತಾಂಶೋದ್ಭವೋ ಭಾನುಃ ಶಶಬಿಂದುಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮಪರಾಕ್ರಮಃ. ಅಮೃತಾಂಶೋದ್ಭವಃ ಭಾನುಃ ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮಪರಾಕ್ರಮಃ. ಅಮೃತಾಂಶೋದ್ಭವಾಯ ನಮಃ, ಭಾನವೇ ನಮಃ, ಶಶಬಿಂದವೇ ನಮಃ, ಸುರೇಶ್ವರಾಯ ನಮಃ, ಔಷಧಾಯ ನಮಃ, ಜಗತಸ್ಸೇತವೇ ನಮಃ, ಸತ್ಯಧರ್ಮಪರಾಕ್ರಮಾಯ ನಮಃ. ಇಷ್ಟು ನಮಃ ಆಯಿತು. ಅಮೃತಾಂಶೋದ್ಭವಃ, ಅಮೃತಾಂಶ ಉದ್ಭವಃ. ಅದು ಅಮೃತಾಂಶ ಎಂಬುದಕ್ಕೆ ಚಂದ್ರ ಅಂತ ಅರ್ಥ. ಯಾಕೆ ಅದಕ್ಕೆ ಹೇಗಿರುತ್ತೆ, ಕಿರಣಗಳೆಲ್ಲ ಆರಾಮ ಅನಿಸುತ್ತೆ. ಅದಕ್ಕೆ ಅಮೃತಾಂಶೋದ್ಭವ. ಅಮೃತಾಂಶನ ಉದ್ಭವ ಯಾರಿಂದ? ಪರಮಾತ್ಮನಿಂದ. ಎಲ್ಲಿ ಬಂದಿದೆ ಅದು? ಚಂದ್ರ ದೇವರಿಂದ ಹುಟ್ಟಿದ ಎಲ್ಲಿ ಬಂದಿದೆ? ದಿವಸ ಹೇಳೋದು ಚಂದ್ರಮ ಮನಸ್ಸೋ ಜಾತಃ. ಅದಕ್ಕೆ ಚಂದ್ರ ಮನಸ್ಸು, ಪರಮಾತ್ಮನ ಮನಸ್ಸಿನ ಅಂದರೆ ಮಾನಸ ಸೃಷ್ಟಿ ಅಂತ ಅರ್ಥ. ಆದ್ದರಿಂದ ಏನಾಯ್ತು? ಅಮೃತಾಂಶ ಉದ್ಭವ ಅದಾಯಿತು. ಮತ್ತು ಅಮೃತಾಂಶ ಬೇರೆ ತಗೊಂಬೇಡ. ಅಮೃತ ಇದೆ, ಅಮೃತದ ಅಂಶ ಕಣಕಣವೂ ಕೂಡ ಪರಮಾತ್ಮನಿಂದ ಬರೋದು. ಅಮೃತದ ಕಣಕಣವೂ ಏನಾಗಿರುತ್ತೆ? ಅಲ್ಲಿ ಪರಮಾತ್ಮ ಒಟ್ಟಾಗಿ ಸೃಷ್ಟಿ ಮಾಡ್ತಾನೆ ಅಷ್ಟೇ ಅಲ್ಲ, ಪ್ರತ್ಯೇಕನೂ ಸೃಷ್ಟಿ ಮಾಡ್ತಾನೆ. ತುಂಬ ಅಪೂರ್ವವಾದ ಹಿರಿಮೆ. ಅದಕ್ಕೆ ಅಶೇಷ ವಿಶೇಷತೋಪಿ ಮೊದಲನೇ ಶ್ಲೋಕದಲ್ಲಿ ಅನುವ್ಯಾಖ್ಯಾನ ಹೇಳಿದ್ದಾರೆ. ಪರಮಾತ್ಮ ಈ ಕುಂಬಾರ ಗಡಿ ಮಣ್ಣು ತರ್ತಾನೆ ಮಾಡ್ತಾನೆ, ಮುಗಿದೋದ ಕತೆ. ಆದರೆ ಪರಮಾತ್ಮ ಹಾಗಲ್ಲ, ಪ್ರತಿಯೊಂದು ಕಣದಲ್ಲೂ ಇದ್ದು ಜಾಯಿನ್ ಮಾಡ್ತಾನೆ, ಪ್ರತಿಯೊಂದು ಕಣದಲ್ಲಿ ಇದ್ದು ಮಾಡ್ತಾನೆ. ಇದು ಉಳಿದವರಿಗೆ ಅರ್ಥನೇ ಆಗೋದಿಲ್ಲ. ಅದು ಕೂಡ್ತು ಅಂದ್ಬಿಡ್ತೇವೆ, ಅಷ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತೇವೆ. ಆ್ಯಕ್ಚುಲಿ ಪರಮಾತ್ಮ ಕೂಡಿಸ್ತಾ ಇದ್ದಾರೆ. ಕೂಡಿಸ್ತಾ ಹೋಗಿದ್ರೆ ಏನಾಗ್ತಿರ್ಲಿಲ್ಲ ಅದು. ಉದಾಹರಣೆಗೆ ನೀರು ಹಾಕಲಿಲ್ಲ, ಕೊಡಲೇ ಇಲ್ಲ. ನೀರು ಹಾಕ್ತಾ ಮಾಡಿ ಏನಾಗ್ತದೆ ಗಡಿಗೆ ಆಗೋದು, ಗೋಡೆ ಬಿದ್ದು ಬಿದ್ದು ಹೋಗ್ತಾನೆ ಇರೋದು. ನೀರಿನಲ್ಲಿ ಏನು ಶಕ್ತಿ ಇಟ್ಟಿದ್ದಾನೆ? ಕೂಡಿಸೋ ಶಕ್ತಿ ಇಟ್ಟಿದ್ದಾನೆ. ಅದಕ್ಕೆ ನೀರು ಎಂಬುದು ಅಂಟಿಗೆ ನಿದರ್ಶನ. ಆ ಅರ್ಥದಲ್ಲಿ ಅಮೃತ ಅಂಥ ಆ ರೀತಿ ಹುಟ್ಟಿಸ್ತಾನಲ್ಲ ಪರಮಾತ್ಮ. ಎಂಥ ಸಾಮರ್ಥ್ಯ ಅದು. ಭಾನು ಶಶಭಾನು, ಸೂರ್ಯ ಏನಾಗಿದ್ದಾನೆ? ಭಾನು. ನೋಡೋದಕ್ಕೆ ಏನನ್ಸುತ್ತದು? ಸೂರ್ಯ ಭಾನು ಶಬ್ದಕ್ಕೆ ಎರಡರ್ಥ ಇದೆ. ಒಂದರ್ಥ ಕಿರಣ, ಇನ್ನೊಂದರ್ಥ ಸೂರ್ಯ. ಅದು ಹೇಗಿದೆ ಗೊತ್ತಾ? ಭಾನು ಅಂದರೂ ಸೂರ್ಯ, ಭಾನುಮಾನ್ ಅಂದರೂ ಸೂರ್ಯ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಭಾನುಮಾನ್ ಅಂದರೂ ಸೂರ್ಯ, ಭಾನು ಅಂದರೂ ಸೂರ್ಯ. ಇದರ ಅರ್ಥ ಏನು ಅಂದರೆ, ಪರಮಾತ್ಮ ಸೂರ್ಯನ ಸೃಷ್ಟಿ, ಅವನ ಕಿರಣಗಳ ಎರಡನ್ನೂ ಮಾಡ್ತಾನೆ. ಅದು ದೇವದತ್ತ ಪ್ರಸಂಗದಲ್ಲಿ ಏನು ಮಾಡಿಬಿಟ್ಟ? ಸೂರ್ಯ ಇದ್ದಾನೆ, ಬೆಳಕೇ ಇಲ್ಲ, ಹಾಗೆ ಮಾಡ್ತಾನೆ. ದೇವರಿಗೆ ಏನು ಸಾಮರ್ಥ್ಯ ಇದೆ? ಒಂದು ಪದಾರ್ಥ ಇದೆ, ರುಚಿ ನ್ಯಾಚುರಲ್. ರುಚಿ ನ್ಯಾಚುರಲ್ ಅಲ್ಲ, ಅದಕ್ಕೆ ದೇವ್ರು ಕೊಡಬೇಕು. ಅದಕ್ಕೆ ನ್ಯಾಚುರಲ್ ಆಗಿರೋದು ಕೂಡ ದೇವರಿಗೆ ಅಧೀನ. ಇಲ್ಲದವ್ರು ಏನಾಗ್ತಿತ್ತು? ವಸ್ತುವಿಗೂ ರುಚಿಗೂ ಇರೋದು ಅಭೇದ ಸತ್ಯನೇ. ಆದರೆ ಬಾಯಿ ಕೆಟ್ಟೋಗಿದೆ, ಅವನು ಜ್ವರ ಬಂದು ಅವನು ರುಚಿ ಬರೋದೇ ಇಲ್ಲ. ಯಾಕೆ? ಅವ್ನು ಎಷ್ಟು ಕೊಟ್ಟರು ನೋಡ್ಲಿಕ್ಕೆ ಅಸಹ್ಯ ಪಡ್ತಾರೆ, ಇಲ್ಲಕ್ಕಲ್ಲ, ನೋಡ್ಲಿಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಟೇಸ್ಟ್ ಹೋಗಿಬಿಟ್ಟಿದೆ. ಇದು ಯಾವ್ದು? ಅವನ ದೋಷ ಇದೆ. ಅರ್ಥ ಆಯ್ತಾ? ದೇವರಿಗೆ ಇದರಿಂದ ಏನು ಗೊತ್ತಾಗುತ್ತೆ? ನಮಗೆ ರುಚಿ ಗ್ರಹಣ ಮಾಡೋದಕ್ಕೆ ನಾಲಿಗೆ ಬೇಕು. ಒಂದು ಪದಾರ್ಥ ಚೆನ್ನಾಗಿ ನೋಡಿ, ಕಣ್ಣು ಚೆನ್ನಾಗಿದೆ ಕಾಣಿಸುತ್ತೆ, ಅವನಿಗೆ ರುಚಿ ಬಾಯಿ ಬರ್ತಾ ಇಲ್ಲ. ಅಂದರೆ ರುಚಿ ಅವ್ರು ಹೇಳೋ ಜೊತೆಗಿದ್ದರೂ ಕೂಡ ಅನುಗ್ರಹ ಮಾಡದೆ ಹೋದರೆ ದೇವರು ಏನಾಗೋದಿಲ್ಲ, ರುಚಿ ಗೊತ್ತಾಗೋದಿಲ್ಲ. ಇದು ಅದು ಎಲ್ಲದು ಒಂದೇ ರುಚಿ, ಕಹಿ 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 ಅಷ್ಟೇ. ಅವರಿಗೆ ಎಲ್ಲಕ್ಕೆ ಆಗಲಾರ್ದಷ್ಟು ಕಹಿ. ಹೌದು, ಪಂಚತನ್ಮ ಪ್ರತಿಯೊಂದು ಅಷ್ಟೇ ಅಲ್ಲ, ಪ್ರತಿಯೊಂದು ಕೂಡ ಅದು ವಸ್ತು ಗುಣ ಅದಿಷ್ಟು ಕೂಡ ದೇವರ ಅಧೀನ. ಭಾನು ಇನ್ನೊಂದು ಅರ್ಥ ಇದೆ, ಭಾಮ್ ನುದತೀತಿ ಭಾನು, ಒಳಗಿನ ಅರ್ಥ. ಇದು ಡಿಕ್ಷನರಿ ಮೀನಿಂಗ್ ಅಲ್ಲ. ಭಾಮ್ ಅಂದರೆ ಪ್ರಕಾಶ, ನುದತಿ ಅಂದರೆ ಪ್ರೇರೇಪಿಸ್ತಾನೆ. ದೇವರಿಗೆ ಭಾನು ಅಂತ ಹೆಸರು. ಪ್ರಕಾಶವನ್ನು ಪ್ರೇರೇಪಣೆ ಮಾಡ್ತಾನೆ. ಗೊತ್ತಾಯ್ತಾ? ಭಾ ಅಂದರೆ ಕಾಂತಿ, ಕಾಂತಿಗೂ ಭಗವತ್ಮನೇ ಪ್ರೇರಕ. ಅಥವಾ ಭಾ ಶಬ್ದಕ್ಕೆ ಅನೇಕ ಅರ್ಥಗಳು. ಭಾ ಅಂದರೆ ಮಹಾಲಕ್ಷ್ಮಿ, ಅವರಿಗೂ ಪ್ರೇರಕನಾಗಿದ್ದಾನೆ. ಗೊತ್ತಾಯ್ತಾ?
ಭಾ ಶಬ್ದಕ್ಕೆ ಎಷ್ಟೆಷ್ಟು ಅರ್ಥ ಇದೆಯೋ ಆಚಾರ್ಯ 32 ಅರ್ಥ ಹೇಳ್ತಾರೆ. ಯಾವುದರಲ್ಲಿ? ಯಮಕ ಭಾರತದ ಭಾ 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 ಭಾವ ಶ್ಲೋಕನೇ ಹಾಗೆ 32 ಅಕ್ಷರ ಇದೆ, 32 ಅರ್ಥ ಹೇಳ್ತಾರೆ. ಅವರೇ ಹೇಳ್ತಾರೆ ಅರ್ಥ, 32 ಅರ್ಥನೂ ಹೇಳಿದ್ದಾರೆ. ಆದ್ದರಿಂದ ಅಷ್ಟದು ತಗೋಬೇಕೀಗ. ಭಾಂ ನುದತಿ ಶಶಬಿಂದು. ಶಶಬಿಂದು ಶಶಬಿಂದು ಅಂದ್ರೇನು? ಶಶಾದಿಗಳು ಕೂಡ ಪರಮಾತ್ಮನಿಗೆ ಸಂಪೂರ್ಣವಾಗಿ ಅಧೀನವಾಗಿದೆ ಅಂತ ಒಂದು ಅರ್ಥ. ಮತ್ತು ಶಶ ಅಂತ ಕರೆದಾಗ ಶ ಅಂದರೆ ಸುಖ. ಶಶ ಅಂತ ಹೇಳಿದ್ರೇನು? ಸುಖದ ಸುಖ. ಸುಖ ಗುಣಕ್ಕೆ ಗುಣ, ಬಲಕ್ಕೆ ಬಲ ಇದ್ದಾಗೆ. ಅದೆಲ್ಲವೂ ಉಳಿದೆಲ್ಲ ದೇವರ ಎಷ್ಟು ಆನಂದ ಇದೆ ಅಂತ ಕೇಳಿದರೆ, ಉಳಿದವರೆಲ್ಲ ಆನಂದ ಎಲ್ಲಿಗೆ ಬರುತ್ತದು? ಬಿಂದು ಅಷ್ಟೇ. ಅರ್ಥ ಆಯ್ತಾ ಈಗ? ಫಸ್ಟ್ ರ್ಯಾಂಕ್ ಬಂದವನ ಆನಂದನೇ ಬೇರೆ, ಸೆಕೆಂಡ್ ಟೈಮ್ ಪಾಸ್ ಆದವನ ಆನಂದ ಬೇರೆ. 35 ತೊಗೊಂಡು ಅವ್ನು ಖುಷಿ ಇದೆ ಪಾಪ. ಅವನು ಇಬ್ಬರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಪೂರ್ಣಾನಂದದ ಕಾನ್ಸೆಪ್ಟ್ ಅದರ ಶಶ ಬಿಂದು. ಶ ಅಂದರೆ ಸುಖ, ಶ ಅಂದರೆ ಆನಂದ. ಗೊತ್ತಾಯ್ತಾ? ಶ ಅಂದರೆ ಆನಂದ. ಆದ್ದರಿಂದ ಶಶ ಆನಂದ ಮತ್ತು ಪರಮಾನಂದ ಅಂತ ಹೇಳ್ತೇವಲ್ಲ, ಅದು ಉಳಿದವರ ಆನಂದ ಅಲ್ಲ, ಅದರ ಮುಂದೆ ಬರೀ ಬಿಂದುವಿನಷ್ಟು ಮಾತ್ರನೇ. ಅದಕ್ಕೆ ಪೂರ್ಣವಾದ ಆನಂದವನ್ನು ಹೊಂದಿದವನು ಅಂತ ಅರ್ಥ. ಬಿಂದು ಎಂಬುದಕ್ಕೆ ಲಕ್ಷಣ ಅಂತ ಅರ್ಥ ಇದೆ. ಶಶಬಿಂದು ದೇವರ ಗುರುತೇನಪ್ಪ ಅಂದರೆ ಪೂರ್ಣಾನಂದ ಹೊಂದಿರೋದು, ಆನಂದಮಯೋ ಅಭ್ಯಾಸ. ಆ ಅರ್ಥದಲ್ಲೂ ಬರುತ್ತೆ. ಮತ್ತು ಅಷ್ಟೇ ಅಲ್ಲ, ಮುಕ್ತರಿದ್ದಾರೆ, ಅವರಿಗೂ ಕೂಡ ಪರಮಾತ್ಮ ಆನಂದ ಕೊಡ್ತಾರೆ. ಆದರೆ ಆನಂದ ದೇವರಿಗೆ ಆನಂದ, ಅವರಿಗೆ ಅವರ ಆನಂದ ಎಷ್ಟದು? ಬಿಂದು ಅಷ್ಟೇ, ಪೂರ್ತಿ ಅಲ್ಲ. ಇವತ್ತು ಅಂಗಡಿಗೆ ಹೋಗ್ತೀರಿ, 1 kg ಅಂತ ತರ್ತೀರಿ ಅಕ್ಕಿನ, ಇಟ್ಕೊಂಡಿದ್ದ ಅಕ್ಕಿ ಗೋಡೌನದು ಎಷ್ಟಿದೆ ಅಲ್ಲಿ, ನಮಗೆ ಬೇಕು ತಗೊಳ್ಳೋದು ಎಷ್ಟು ಸಾಮರ್ಥ್ಯ ಇದೆ ಅಷ್ಟೇ. ಆ ಥರ ಬಿಂದು. ಭಾನು ಸುರೇಶ್ವರ ಸುರರಿಗೆ ಈಶ್ವರನಾದವನು, ಸರ್ವೋತ್ತಮ ಅಂತ ಅರ್ಥ. ಸುರರಿಗೆ ಅಂದರೆ ಯಾರಿಗೆ? ರಮಾ ಬ್ರಹ್ಮಾದಿಗಳಿಗೆ, ಅವರಿವರಿಗೆಲ್ಲ. ಚೀಫ್ ಅನ್ನೋ ಪದ ಏನಾಗ್ಬಿಡುತ್ತೆ ತಕ್ಷಣವೇ, ಎಲ್ಲ ಈಶ್ವರ ಅಂದರೆ ಚೀಫ್, ಸುರರಿಗೆಲ್ಲ ಒಡೆಯ. ಅಥವಾ ಸುರ ಮಹಾಲಕ್ಷ್ಮೀ ದೇವಿ, ಈಶಾ ಬ್ರಹ್ಮಾದಿಗಳಿಗೆ ಒಡತಿಯಾಗಿರೋದು ಯಾರಿಂದ? ದೇವರ ಅನುಗ್ರಹದಿಂದ. ಶ್ರೀದತ್ ಕಟಾಕ್ಷ ಬಲವತ್ ತ್ಯಜಿತಂ ನಾಮಾಮಿ. ಆಮೇಲೆ ಸುರಾಹ ಈಶ್ವರಾಹ, ಆಯಾ ದೇವತೆಗಳು ಆಯಾ ಗುಂಪಿಗೆ ಪ್ರಧಾನರು. ದೇವರು ಅಪಾಯಿಂಟ್ ಮಾಡಿದ್ರಿಂದ, ಇಲ್ಲವರ ಸಾಧ್ಯ ಇರಲಿಲ್ಲ. ಇವರು ಎಲಿಜಿಬಿಲಿಟಿ ಇದೆ, ಎಲ್ಲ ಇದೆ, ಅಪಾಯಿಂಟ್ ಆಗಲಿಲ್ಲ, ಕೆಲಸ ಇಲ್ಲ. ಅಪಾಯಿಂಟ್ ಆದವ್ರಿಗಿಂತ ಜಾಸ್ತಿ ಇದ್ದಾನೆ ಇವನು, ಅಪಾಯಿಂಟ್ ಆಗಲಿಲ್ಲ. ಅದು ಅವನೇ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ. ಗುಣ ಇದ್ದ ಮಾತ್ರಕ್ಕೇ ಅದು ಅಂಗೀಕಾರ ಆಗಬೇಕಂತ ನಿಯಮ ಇಲ್ಲ. ನಿಯಮ ಇದ್ದಿದ್ರೆ ಏನಾಗ್ತಿತ್ತು? ಎಲ್ಲರಿಗೂ ಆಟೋಮೆಟಿಕ್ ಆಗಿಬಿಡುತ್ತೆ. ಆಟೋಮೆಟಿಕ್ ಅಲ್ಲ. ಪ್ರಮೋಷನ್ ಇದೆ, ಇಷ್ಟು ವರ್ಷ ಆದಮೇಲೆ ಪ್ರಮೋಷನ್ ಅಂತೇಳಿ. ಅಷ್ಟು ವರ್ಷ ಆದ ತಕ್ಷಣ ಅರ್ಕೋಬಾರ್ದು, ಬರಬೇಕದು. ಇಲ್ಲದ್ರೆ ಏನಾಗ್ತಿತ್ತು? ವ್ಯವಸ್ಥೆ ಈ ನಮ್ಗೆ ಇಲ್ಲೆಲ್ಲ ಅರ್ಥ ಆಗುತ್ತೆ. ಹಾಗೇನೆ ಯೋಗ್ಯತೆ ಇದ್ರೂ ದೇವರು ಕೊಡದೆ ಹೋದರೆ ಕೆಲಸ ಆಗೋದಿಲ್ಲ. ಗೊತ್ತಾಯ್ತಾ? ಅವ್ರು ಏನು ಹೇಳ್ತಾರೆ? ಜ್ಞಾನ ಬಂದರೆ ಮೋಕ್ಷ ಗ್ಯಾರಂಟಿ ಅಂತ. ನಿಜ, ಜ್ಞಾನ ಬಂದರೆ ಗ್ಯಾರಂಟಿ. ದೇವರು ಕೊಟ್ಟರೆ, ಇಲ್ಲೋದ್ರೆ ಗ್ಯಾರಂಟಿ ಇಲ್ಲ ಆಗುತ್ತೆ ಅಷ್ಟೇ ಹೊರತು ಕೊಡ್ಲಿಕ್ಕೆ ದೇವ್ರ ಕೈಯಲ್ಲಿದೆ. ತರಕಾರಿ ವ್ಯಾಪಾರಕ್ಕೆ ಹೋದರೂ ಅಷ್ಟೇ, ಇವೆಲ್ಲ ಜಗಳ ಆಡ್ಕೊಬಿಟ್ಟಿದ್ರೆ ನಿಮಗೆ ಕೊಡೋದಿಲ್ಲ ಅಂದರೆ ಕೊಡೋದೇ ಇಲ್ಲ, ಜಾಸ್ತಿ ನಿಮಗೆ ಕೊಡೋದೇ ಇಲ್ಲ. ಹುಡುಗ ಅವಳು ಭಾರಿ ಕಡಿಮೆ ಎಲ್ಲ ಏನೇ ಇರ್ಬೋದು, ನಿಮಗೆ ಕೊಡೋದಿಲ್ಲ ಅಷ್ಟೆ. ಇದೆಲ್ಲ ಪ್ರಸಾದ ಇಲ್ಲದವರೇ ಕೆಲಸ ಆಗೋದಿಲ್ಲ. ಉಳಿದು ಯಾವ ಮತದವರು ಏನು ಹೇಳಲಿಲ್ಲ, ದೇವ್ರ ಪ್ರಸಾದ ಬೇಕು ಅಂತ ಹೇಳಲೇ ಇಲ್ಲ. ಜ್ಞಾನ ಇದ್ದಾಗ ತೊಗರಿ ಆ ದೇವ್ರಿಗೆ ಕಟ್ಕೊಂಡು ನಾವೇನು ಮಾಡಬೇಕಾಗಿದೆ, ಆ ಸ್ಥಿತಿ ಬಂದುಬಿಟ್ರು ಅವ್ರ ಕೊನೆಗೆ. ಅದಿಲ್ಲ. ಶಶಬಿಂದು ಸುರೇಶ್ವರ ಔಷಧಂ, ದೇವರು ಏನಾಗಿದ್ದಾನೆ? ಔಷಧಿಯಾಗಿದ್ದು. ಎಲ್ಲ ಯಾವುದಕ್ಕೆ? ಸಂಸಾರ ಅನ್ನೋ ರೋಗಕ್ಕೆ ಔಷಧಿ ಅಷ್ಟೇ ಅಲ್ಲ, ಪ್ರತಿಯೊಂದು ರೋಗ ವಾಸಿಯಾದರೂ ದೇವರ ಅನುಗ್ರಹ ಅಂತ ಅರ್ಥ. ಇಲ್ಲದವರೆ ಔಷಧಿಯಲ್ಲಿ ಎಷ್ಟೋ ಜನ ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಲವು ಡಾಕ್ಟ್ರಿಗೆ ಸೂಟ್ ಆಗಲ್ಲ, ಅವನಿಗೆ ವರ್ಕ್ ಆಗಲ್ಲ. ಅದಾದರೆ ದೇವರ ದಯೆ ಅಂತ ಅರ್ಥ. ಔಷಧಂ ಜಗತಃ ಸೇತು, ಜಗತ್ತಿಗೆ ಸೇತುವಾಗಿದ್ದಾನೆ ಪರಮಾತ್ಮ. ಜಗತ್ತಿಗೆ ಸಂಸಾರ ಸಮುದ್ರ ದಾಟಕ್ಕೆ ಸೇತುವೆಯಾಗಿದ್ದಾನೆ. ಅಮೃತಶ್ಚೈಷ ಸೇತು ಉಪನಿಷತ್ತು. ಮೋಕ್ಷಕ್ಕೆ ಹೋಗಬೇಕು ಅಂದರೆ ಸೇತುವೆ ಬೇಕು. ಸೇತುವೆ ದೇವರೇನೆ, ಬೇರೆ ಸೇತುವೆ ಮಾಡೋಕ್ಕೆ ಬರೋದಿಲ್ಲ. ಅದೊಂದು ಅರ್ಥ. ಜಗತ್ತಂದರೆ ವಾಯುದೇವರಿಗೆ ಹೆಸರು. ಜಗತಃ ಸೇತು, ವಾಯುದೇವರು ಹಾಗೆ ಹರಿದವರು, ಸೇತುವೆ ಇಲ್ಲದೇ ಹರಿದವರು. ಬಟ್ ಅವರಿಗೂ ದೇವರ ಅನುಗ್ರಹ ಬೇಕು. ಅದಕ್ಕೆ ಹಾರ್ಬೇಕಾದ್ರೆ ಏನು ಮಾಡ್ತಾರೆ ಹನುಮಂತ? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸ್ತೋತ್ರ ಮಾಡಿ ಹಾರ್ತಾರೆ. ಇಲ್ಲದೆ ಹೋಗಿದ್ದರೆ ಸುಮ್ಮನೆ ಹಾರ್ಬೋದಾಗಿತ್ತು. ಸುಮ್ಮನೆ ಹಾರೋರು ಹಾರಾಡ್ತಾರಷ್ಟೇ, ಒಬ್ಬರು ಮುಂದಕ್ಕೆ ಹೋಗಲಿಕ್ಕೆ ಬರೋದಿಲ್ಲ. ದೇವರ ಅನುಗ್ರಹ ಬೇಕು ಅಂತ ಹೇಳಿದಾಗ ಏನಾಗುತ್ತದ, ನಿಜವಾಗಲೂ ಹಾರ್ತಾರೆ. ಶಶಬಿಂದು ಸುರೇಶ್ವರ ಔಷಧಂ ಜಗತಃ ಸೇತು
ಎರಡು ವಿಷಯ ಬಂತು. ಇಡೀ ಜಗತ್ತಿಗೆ ಸೇತು ಅಂತ ಒಂದು ಅರ್ಥ, ವಾಯುದೇವರಿಗೆ ಸೇತು. ಅದಕ್ಕೆ ವಾಯುದೇವರು ಜೀವೋತ್ತಮರಾದ್ದರಿಂದ ಪರಮಾತ್ಮ ಏನಾಗ್ತಾನೆ? ಸರ್ವೋತ್ತಮನಾಗ್ತಾನೆ. ಸತ್ಯಧರ್ಮ ಪರಾಕ್ರಮ, ಸತ್ಯಧರ್ಮ ಪರಾಕ್ರಮ, ಸತ್ಯ ಧರ್ಮಗಳಿಂದ ತನ್ನ ಪರಾಕ್ರಮವನ್ನು ತೋರಿಸ್ತಾನೆ ಪರಮಾತ್ಮ. ಸತ್ಯ ಧರ್ಮಗಳಿಗೆ ಪರ ಶ್ರೇಷ್ಠವಾದ ಒಂದು ಶಕ್ತಿ ಇದೆ ಅಂದರೆ ಕಾರಣ ಏನದಕ್ಕೆ? ದೇವರ ಸನ್ನಿಧಾನ. ಅಲ್ಲಿಟ್ಟಿದ್ದಕ್ಕೆ ವರ್ಕ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸತ್ಯಧರ್ಮ ಪರಾಕ್ರಮ, ಸತ್ಯಧರ್ಮ ರಥಾಯಚ ಇದೆ. ಅಲ್ಲಿ ಯಾರಲ್ಲಿ ಸತ್ಯಧರ್ಮ ಇದೆಯೋ ಪರಮಾತ್ಮ ಅವ್ರ ಪರ ಇರ್ತಾನೆ. ಸತ್ಯಧರ್ಮ ನ್ಯಾಯದ ಪರ ಅಂತ ಹೇಳೋದಿಲ್ಲ. ಕೋರ್ಟ್ ಯಾರ ಪರ? ನ್ಯಾಯದ ಪರ. ಪರಮಾತ್ಮ ಯಾರ ಪರ? ಯಾಕೆ ನ್ಯಾಯೋ ನೇತ ಸಮೀರಣ ಆಗಿದೆ ಆಗಲೇ, ನ್ಯಾಯದ ಪರ. ಅದಕ್ಕೆ ಪಾಂಡವರ ಕಡೆ ಸೇರಿದ ಅಂತಷ್ಟು ಏನಾಯ್ತು ಅಲ್ಲಿಗೆ? ನ್ಯಾಯ ಯಾರ ಕಡೆ ಇದೆ? ತುಂಬ ತಲೆ ಕೆಡಿಸ್ಕೋಬಾರ್ದು. ದೇವರೇ ಅವ್ರ ಕಡೆ ಇದ್ದ ಮೇಲೆ ನ್ಯಾಯ ತರಿಸೋದೇ ಆತಾದ್ರಿಂದ ಅವರಿಗೆ ಜಯ ನಿಶ್ಚಿತ. ಸತ್ಯಧರ್ಮ ಪರಾಕ್ರಮ, ಸತ್ಯ ಧರ್ಮ ಪರಾಣಾಂ ಆ ಸಮ್ಯಕ್ ಕ್ರಮ. ಕ್ರಮ ಅಂದ್ರೇನು? ನಡವಳಿಕೆ ಸರಿಯಾಗಿರುತ್ತೆ. ಸತ್ಯಧರ್ಮ ಪರರಾದವರ ರೀತಿಗಳು ಹೇಗಿರ್ತವೆ ಅಂದರೆ ಸರಿಯಾಗಿರುತ್ತೆ ಅಂತ ಅರ್ಥ. ಭಾನು ಅದಾಯ್ತಲ್ಲ, ಸತ್ಯಧರ್ಮ ಮುಗೀತು. ನೆಕ್ಸ್ಟ್ ಭೂತಭವ್ಯ ಭವನ್ನಾಥ ಪವನ ಪಾವನೋ ನರಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದ ಪ್ರಭು. ಭೂತಭವ್ಯ ಭವನ್ನಾಥ ಪವನಃ ಪಾವನಃ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭು. ಭೂತಭವ್ಯ ಭವನ್ನಾಥ ಮೊದಲೇ. ಓಂ ಭೂತಭವ್ಯ ಭವನ್ನಾಥಾಯ ನಮಃ, ಓಂ ಪವನಾಯ ನಮಃ, ಓಂ ಪಾವನಾಯ ನಮಃ, ಓಂ ಅನಲಾಯ ನಮಃ, ಓಂ ಕಾಮಘ್ನೇ ನಮಃ. ಕಾಮಹಾಯ ನಮಃ ಅನ್ನಬಾರ್ದು, ಬರ್ತದೆ. ಕಾಮಘ್ನೇ ನಮಃ, ಕಾಮಕೃತೇ ನಮಃ, ಶಾಂತಾಯ ಕಾಂತಾಯ ನಮಃ, ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ. ವಿಶ್ವಸಹಸ್ರನಾಮದ ಪದ ಮೊದಲು ಅಲ್ಲಿಂದಲೇ ಉಪಯೋಗಿಸಿದ್ದಾರೆ. ಕಾಮಃ ಕಾಮಾಯ ನಮಃ, ಕಾಮಪ್ರದಾಯ ನಮಃ. ಏನ? ಪ್ರಭುವೇ ಅನ್ಬೇಕು, ಪ್ರಭವೇ ಅನ್ಬೇಕು? ಹಾಂ, ಒಂದು ಹೇಳಿ, ಒಟ್ಟಿಗೆ ಹೇಳಿದ್ರೆ ಹಾಗಾದ್ರೆ ಒಬ್ರು ಹೇಳಿ. ಪ್ರಭುವೇದ ಪ್ರಭವೇದ? ಪ್ರಭುವೇ ಕನ್ನಡ, ಪ್ರಭವೇ ಸಂಸ್ಕೃತ. ತುಂಬ ಜನ ಸಂಸ್ಕೃತದಲ್ಲಿ ಪ್ರಭು ಶಬ್ದ, ಅದು ಗುರು ಶಬ್ದ. ಗುರುವೇ ನಮ ಅಂತೀರ ನೀವು, ಗುರವೇ ನಮ, ಅದು ಪ್ರಭವೇ ನಮ. ಎರಡು ಉಕಾರ ಅಂತ ಪುಲ್ಲಿಂಗಗಳೇ, ಆದ್ದರಿಂದ ಅದು ಚೇಂಜ್ ಆಗುತ್ತೆ. ತುಂಬ ಜನ ರಾಯಸ್ತೋತ್ರ ಹೇಳಬೇಕಾದ್ರೆ ವೇದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಬರೆದು ಬಿಟ್ಟಿರ್ತಾರೆ, ಹೇಳ್ತಾನೆ ಇರ್ತಾರೆ. ತಪ್ಪು ಕಾಮಧೇನು ಆಗೋದಿಲ್ಲ, ಕಾಮಧೇನ. ಇದು ಹಾಗಿದೆ, ಪ್ರಭವೇ ಧೇನವೇ. ಗೊತ್ತಾಯ್ತಾ? ಅದು ಲಿಂಗ ಬದಲಾದರೂ ಉಕಾರ ಅಂತ ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಕಾಮಧೇನವೇ ನಮಃ, ಇಲ್ಲಿ ಕಾಮಪ್ರದಾಯ ನಮಃ, ಪ್ರಭವೇ ನಮಃ. ಈಗ ಭೂತಭವ್ಯ ಭವನ್ನಾಥಃ ಇಂಥ ಪದ ಬಂದಿದೆ ಆಗಲೇ. ಭೂತಭವ್ಯ ಭವತ್ ಪ್ರಭು, ಭೂತಭವ್ಯ ಭವತ್ ಪ್ರಭು, ಭೂತಭವ್ಯ ಭವನ್ನಾಥಃ. ನೋಡೋದಕ್ಕೆ ಎರಡು ಒಂದೇ ಕಾಣಿಸುತ್ತೆ, ಹೌದಲ್ಲ? ಅಲ್ಲ, ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ನಾಥ ಅಂದರೆ ಸ್ವಾಮಿ ಪ್ರಭು, ಸರಿನೇ, ಒಂದರ್ಥ ಒಂದೇನೆ. ಇನ್ನೊಂದರ್ಥ ಭೂತಭವ್ಯ ಭವದ್ಭಿ ನಾಥ್ಯತೆ ಇತಿ ಭೂತಭವ್ಯ ನಾಥಃ. ನಾಥ್ಯತೆ ಅಂದ್ರೇನು? ಬೇಡಲ್ಪಡುತ್ತಾನೆ. ಈಗಿನವರು, ಹಿಂದಿನವರು, ಮುಂದಿನವರು ಎಲ್ಲ ದೇವ್ರನ್ನ ಏನು ಮಾಡಬೇಕು? ರಕ್ಷ ರಕ್ಷ ಅನ್ಯಥಾ ಶರಣಮ್ಮ ನಾಸ್ತಿ ತ್ವಮೇವ ಶರಣಮ್ಮಮ ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಕ್ಸೆಪ್ಷನ್ನೇ ಇಲ್ಲ. ರಿಟೈರ್ ಆದರೂ ಬೇರೆಯವ್ರು ಬಂದರೂ ಇಲ್ಲ, ದೇವ್ರ ರಿಟೈರ್ಮೆಂಟೇ ಇಲ್ಲ. ಆದ್ದರಿಂದ ಮತ್ತು ಹುಟ್ಟೇ ಇಲ್ಲ, ಮೊದಲು ಇರಲಿಲ್ಲ ಅಂತಲೂ ಇಲ್ಲ, ಮುಂದೆ ಇರೋದಿಲ್ಲ ಅಂತಲೂ ಇಲ್ಲ. ಆದ್ದರಿಂದ ಭೂತಭವ್ಯ ಭವನ್ನಾಥ. ಪೋಸ್ಟಲ್ಲಿದ್ದಾನೆ, ಕೈಗುಂದು ಕೇಳಿದ್ದೆ, ಓ ಜೋರು ಮಾಡಿದ್ದೆ ಕೊಡೋದಿಲ್ಲ ಅಂಥೇಳಿ. ಅಪ್ಪೋ ಅವನಿಗೆ ಹೋಯ್ತೀಗ, ಆಮೇಲೆ ಅವನೇ ಕೇಳಬೇಕೀಗ. ಅವನು ತನ್ನ ರೆಕಾರ್ಡ್ಸ್ ಎಲ್ಲ ಗೊತ್ತಾಗ ಅವ್ರ ಹತ್ರ ಹೋಗ್ಬೇಕೀಗ. ಮೊದಲು ಅವ್ರ ಇದು ಆಫೀಸಲ್ಲಿ ಇದೆ, ಈಗ ತಾನು ತೊಗೊಳಗಿಲ್ಲ, ಹೋಗ್ಬಿಟ್ಟು ಅವ್ರ ಕೈಲಿ ಇದಾಗಬೇಕು, ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟು ತೊಗೊಂಡು ಹೋಗ್ಬೇಕಾಗ್ತದೆ. ದೇವರಿಗೆ ಅದಿಲ್ಲ. ಇದರಿಂದ ಏನು ಪರಿಹಾರ ಆಗುತ್ತೆ ಅಂದರೆ, ಇವತ್ತು ದೇವರಿದ್ದಾನೆ, ನಾಳೆ ದೇವರಾಗ್ಬೋದು. ನಮ್ಮಲ್ಲಿ ಮಾತು ಉಪಯೋಗಿಸ್ತೀವಿ, ನಾಳೆಗೊಬ್ಬ ದೇವರಿದ್ದಾನೆ ಅಂದರೆ ಇವತ್ತು ಮಾಡಿಬೇಡ, ನಾಳೆಗೊಬ್ಬ ದೇವರಿದ್ದಾನೆ ಅಂದರೆ ದೇವರು ಚೇಂಜ್ ಆಗಿರ್ತಾ ಇರ್ತಾನೆ. ಹಾಗಲ್ಲ, ದೇವರು ಇದೇ ದೇವರೇ ನಾಳೆನೂ ಇರುತ್ತಾನೆ. ಭವನಃ ಪಾವನೋ ಅನ್ನೋ. ಇವತ್ತು ಕ್ಲರ್ಕ್ ನಾವು ಬ್ಯಾಂಕಲ್ಲಿ ದುಡ್ಡು ಕೊಡ್ತೇವೆ, ಕ್ಯಾಶಲ್ಲಿ ಇಸ್ಕೋತಾರೆ, ಬಂದುಬಿಡ್ತೇವೆ. ಅವ್ನು ಸಾಯಂಕಾಲ ಸುದ್ದಿ ಅವ್ನು ಟ್ರಾನ್ಸ್ಫರ್ ಆದ ಅಂಥೇಳಿ ನಾವು ತಲೆ ಕೆಡ್ಸ್ಕೊತೀವ. ಯಾಕೆ? ನಾವು ಅವನಿಗೆ ಕೊಟ್ಟಿಲ್ಲ, ಕೊಟ್ಟಿರೋದು ಯಾರಿಗೆ? ಬ್ಯಾಂಕಿಗೆ. ಅಲ್ಲಿ ರೆಕಾರ್ಡ್ ಆಗಿದೆ, ಇವನು ಇರಬೇಕಾಗಿಲ್ಲ ಅಲ್ಲಿ. ಬರೀ ಅವ್ರ ಕೈಲಿ ಕೊಟ್ಟು ಬಂದರೆ ಹೋಯ್ತು. ನಾಳೆ ಹಾಕ್ಕೊಳ್ಳೋಪ್ಪ ಅದು ಕೊಟ್ಟು ಬಂದಿದ್ದ,
ಇವನು ಅದು ಬರೀ ಟ್ರಾನ್ಸ್ಫರ್ ಆಗಬೇಕಾಗಿಲ್ಲ, ಅವ್ನ ಕೆಲಸ ಬೇರೆ ಕಡೆ ಹಾಕಿದ್ರು ಮುಗಿತಾವೆ, ಮತ್ತೆ ಟಚ್ ಮಾಡೋಂಗಿಲ್ಲ ಅವ್ರ ಕ್ಯಾಶಿಯರ್ ಅಂತ ಆರ್ಡ್ರ್ ಬರೋವರೆಗೂ ಹ್ಯಾಂಡ್ಲ್ ಮಾಡೋಂಗಿಲ್ಲ. ಅದು ಹೋದ್ಮೇಲೆ ಮತ್ತೆ ಹ್ಯಾಂಡ್ಲ್ ಮಾಡೋಂಗಿಲ್ಲ. ಈ ಲಿಮಿಟೇಷನ್ ಯಾತಕ್ಕೆ ಅರ್ಥ ಆಗುತ್ತೆ ಅಂದರೆ ದೇವರಿಗೆ ಇದಿಲ್ಲ, ಅದು ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಬೇರೆ, ದೇವರು ಬೇರೆ. ಅದಿದ್ದರೆ ನಾವು ದೇವರು ಒಂದೇ ಆಗಿಬಿಡ್ತಾ ಇದ್ವಿ. ಪವನಃ, ಪವನಃ, ಪವನ ಅಂದ್ರೇನು? ಪವನ ಶೋಧಕ ಅಂತ ಅರ್ಥ. ಶೋಧಕ, ಎಲ್ಲರೂ ಶುದ್ಧಿ ಮಾಡ್ತಾನೆ. ಆದ್ದರಿಂದ ಎಂಥ ಪಾಪಿಗಳಾಗಿದ್ದರೂ ಕೂಡ, ಅಜಾಮಿಳ ದೃಷ್ಟಾಂತ ಇದೆ. ಇನ್ಮೇಲೆ ಸರಿಯಾಗಿರ್ತೀವಿ ಅಂತ ಶುರು ಮಾಡಿದ್ರೆ ಏನಾಗುತ್ತೆ? ದೇವರು ಕನ್ಸಿಡರ್ ಮಾಡ್ತಾರಂದ್ರೆ ಬಿಡೋದಿಲ್ಲ. ಕೆಲವು ಕ್ಷಮೆ ಕೊಡ್ಲಿಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ರಾಷ್ಟ್ರಪತಿ ಕ್ಷಮಾದಾನ ಮಾಡಬಹುದು ಅಂಥೇಳಿ. ಅರ್ಥ ಆಯ್ತಾ? ರಾಷ್ಟ್ರಪತಿಗೆ ಶಕ್ತಿ ಇದ್ದರೆ ಈ ಸರ್ವಪತಿಗೆ ಪರಮಾತ್ಮನಿಗೆ ಶಕ್ತಿ ಇರ್ತದೆ, ಬೇಗ ಮಾಡಬಹುದು. ಅದ್ಯಾರು ಕ್ವಶನ್ ಮಾಡೋಂಗಿಲ್ಲ. ಅದು ಅಫಿಷಿಯಲಿ ಅಲೋಡ್. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಅತಿ ರೈಟ್ ಇದೆ, ಮಾಡಬಹುದು. ಜನರಲ್ಲೇ ಮಾಡಲ್ಲ ಅವರು. ಯಾವತ್ತಿದ್ದಾಗ ನಿಜವಾದ ದೊಡ್ಡ ತಪ್ಪಾಗಿದ್ದರೆ ಅದನ್ನು ಅವ್ರು ಮಾಡಿದರೆ ಅವನು ಅಪರಾಧಿ ಆಗ್ತಾನೆ. ಬಟ್ ಯಾವುದೋ ಒಂದು ಕೊಲೆ ಮಾಡಿಬಿಟ್ಟಿದ್ದಾನು, ಆದರೆ ಕೊಲೆ ಆಕಸ್ಮಿಕವಾಗಿ ನಡೆದಿದೆ ಅಂತ ವಾದ ಎಲ್ಲ ನಡೆದು ಹೋಗ್ಬಿಟ್ಟಿದೆ. ಇವನು ಹೇಳ್ತಾನೆ ಆ ಪಕ್ಷ ನಾನು ಒಪ್ಪಿ ಆಕಸ್ಮಿಕ ಅಂತೇಳಿ ಕೊಡ್ತೇನೆ ಅಂತ ಹೇಳ್ಬೋದು. ಡಿಸ್ಕಷನ್, ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರಿಗೆ ಏನಿದೆ ಈಗ? ಎಂಥವನು ಶುದ್ಧಿ ಮಾಡೋ ಶಕ್ತಿ ದೇವರಿಗಿದೆ. ಅದಕ್ಕೆ ಪವನಃ ಪವತಾಮಸ್ಮಿ, ಭಗವದ್ಗೀತೆ. ಪವನಃ ಪವತಾಮಸ್ಮಿ, ಶೋಧಕರಲ್ಲಿ ವಾಯುದೇವರಲ್ಲಿ ವಿಭೂತಿ ರೂಪ ಇದೆ. ಅದಕ್ಕೆ ವಾಯುದೇವರು ಮುಟ್ಟಿದ ತಕ್ಷಣ ಏನಾಗುತ್ತದ? ಪವನ ಪಾವನ. ಪಾವನಃ ಜೊತೆಗೆ ಪರಮಾತ್ಮ ಪವನನಾಗಿದ್ದಾನೆ, ಪಾವನನಾಗಿದೆ. ಕೆಲವು ಹೊಸ ಅರ್ಥ ಒಳಗಿನ ಬೇಕಾಷ್ಟಿರುತ್ತೆ. ಪವನಃ, ಪ ಅಂದರೆ ಚಕ್ರವರ್ತಿಗಳು. ಎಲ್ಲಿ ಬಂದಿದೆ ಅರ್ಥ ಅದು? ದೇವಶ್ರೀ ಪಿತೃಪ ನರಾಹ ಇತಿ ಭಕ್ತಾಸ್ತು ಪಂಚದ. ಪ ಇತಿ ಚಕ್ರವರ್ತಿ, ಪಾಂತಿ ಇತಿ ಪಾಹ ಚಕ್ರವರ್ತಿನ ಅಂತ ಟೀಕಾ. ಇಲ್ಲಿ ನೋಡಿ, ಪೈಹಿ ರಾಜರ ಕಡೆಯಿಂದ ವನ್ಯತೆ ಪ್ರಾರ್ಥಿಸಲ್ಪಡ್ತಾನೆ. ಎಂಥ ರಾಜನ ಸಾರ್ವಭೌಮನಾಗಿದ್ದರೂ ಕೂಡ ದೇವರ ಅಡಿಯಾಳುನೇ ಆತ. ಅದು ಇಂಪಾರ್ಟೆಂಟ್. ಅದು ಹೊಸ ಅರ್ಥ ಬಂತಾಗ. ಆಮೇಲೆ ಪಾವನಃ, ಇದು ಹಾಗೆ. ಪಾನ್ ಅವತಿ, ಪಾನ್ ಅವತೀತಿ ಪಾವನಃ, ಚಕ್ರವರ್ತಿಗಳನ್ನೂ ಪಾಲಿಸ್ತಾನೆ. ರಾಜೇಶ್ವರ ಅಂತ ಒಂದು ರೂಪ. ಆ ರೂಪದಲ್ಲಿದ್ದು ಚಕ್ರವರ್ತಿಗಳನ್ನು ಪಾಲಿಸಿ ಅವರ ಮೂಲಕ ಜಗತ್ತಿಗೆ ರಕ್ಷಣೆ ಕೊಡ್ತಾನೆ. ಆಯಿತಾ? ಪವನ ಬೇರೆ, ಪಾವನ ಬೇರೆ. ನೋಡೋದಕ್ಕೆ ಮುಂದೆ ಕಾಣುತ್ತೆ, ಅರ್ಥ ಬೇರೆ ಆಗಿಬಿಡುತ್ತೆ. ಅನಲಹ, ಅನಲಹ, ಅನಲ ಅಂದ್ರೇನು? ಅಗ್ನಿ. ಅನಲ ಅಂದ್ರೆ ಅಗ್ನಿ. ಅದು ಹೊರಗಿನ ಅರ್ಥ. ಒಳಗಿನ ಅರ್ಥ ಅನಂಲಾತೀತಿ ಅನಲಹ. ಅನ ಅಂದರೆ ಯಾರು? ಪ್ರಾಣದೇವರು. ಪ್ರಾಣದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅನಾಥಲಾತಿ, ಪ್ರಾಣದೇವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ. ಯಾವುದು ಕೊಟ್ಟಿದ್ದು? ಪ್ರಾಣದೇವರು ಚೂಡಾಮಣಿ ಕೊಟ್ಟಾಗ. ಗೊತ್ತಾಯ್ತಾ? ಉಳಿದೋರಿಗೆ ಸಾಧ್ಯ ಇಲ್ಲ, ತರ್ಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನಾಥ್ ಲಾತಿ, ಅನ ಕೊಟ್ಟೆ ಅನೇನ ಲಾತಿ. ನಾವು ಏನೇ ನೈವೇದ್ಯ ಮಾಡ್ಬೇಕಾದ್ರೆ ಯಾರ ಮೂಲಕ ಮಾಡಬೇಕು? ವಾಯುದೇವ್ರ ಮೂಲಕನೇ ಮಾಡಬೇಕು. ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅಂತಲೇ ಹೇಳಬೇಕು. ಆದ್ದರಿಂದ ಇಲ್ಲೇ ಹೇಳಿದವರು ತಗೊಳ್ಳೋದಿಲ್ಲ. ಪರಮಾತ್ಮ ಯಾರ ಮೂಲಕ ಬಂದಿದೆ ನೋಡ್ತಾನೆ, ಅವ್ರಿಗೆ ಸ್ವೀಕಾರ ಮಾಡೋದಿಲ್ಲ. ವಾಯುದೇವ್ರು ಕೊಟ್ಟು ಯಾಕೆ ಸ್ವೀಕಾರ ಮಾಡ್ತಾನೆ? ಅವ್ರ ಮೈಲಿಗೇನೆ ಆಗೋದಿಲ್ಲ. ಅವರು ಪವನ, ಅವ್ರು ಮುಟ್ಟಿದ್ದೇ ಮಡಿ ಆಗ್ಬೇಕಾದ್ರೆ ಪವನ. ಶುದ್ಧ ಭಾಗವತ ಧರ್ಮ ರಥರು. ಈ ಮಡಿಯನ ಅಂತ ಕೇಳಬೇಕಾಗಿಲ್ಲ ಅವ್ರನ್ನ. ಆದ್ದರಿಂದ ಅವ್ರು ಕೊಟ್ಟು ಸ್ವೀಕಾರ ಮಾಡಿ, ಉಳಿದವ್ರು ಕೊಟ್ಟರೆ ಟೆಸ್ಟ್ ಮಾಡಬೇಕು ಅವ್ರನ್ನ. ಆ ವಾಯುದೇವರ ಆವೇಶ ಇದ್ದು ಕೊಟ್ಟರೆ ಓಕೆ, ಇಲ್ಲದೆ ಹೋದರೆ ಅವ್ರ ಮೂಲಕ ಬರಲಿ, ಅಲ್ಲಿ ಕೊಡು ಅಂತ ಹೇಳ್ತಾರೆ. ಇವತ್ತು ಮ್ಯಾನೇಜರ್ ಕೈಲಿ ಯಾರೋ ದುಡ್ಡು ಕೊಡ್ತಾರೆ, ಹೋಗಿ ಕ್ಯಾಶ್ ಇಡ್ಬೇಕಾದ್ರೆ ಬ್ಯಾಂಕ್ ಎಲ್ಲಿ ಕೊಡಬೇಕು? ಅವರು ಕ್ಯಾಶಿಯರಿಗೆ ಕೊಡಬೇಕು. ಇವತ್ತು ಅದನ್ನು ಹ್ಯಾಂಡ್ಲ್ ಮಾಡೋದು, ಎಲ್ಲ ಕಾಲಕ್ಕೂ ಹ್ಯಾಂಡ್ಲ್ ಮಾಡೋದು ವಾಯುದೇವ. ಅದು ದೃಷ್ಟಾಂತ ಅಷ್ಟೇ. ಅನಲಹ ಇನ್ನೂ ತುಂಬ ಅರ್ಥ ಇದೆ. ರಲಯೋರಭೇದ, ರಲಯೋರಭೇದ. ಅನರಹ ಅಂತ ಆಯ್ತಾಗ. ಅನರ ಅಂದರೆ ಏನು? ನರ ಅಂದರೆ ಮನುಷ್ಯ. ಪರಮಾತ್ಮ ಮನುಷ್ಯನಲ್ಲ. ಈ ಪದ ಯಾಕೆ ತಿಳ್ಕೊಂಡಿರಬೇಕು? ಭಗವದ್ಗೀತೆ. ಕೃಷ್ಣ ಏನಂತ ಹೇಳ್ತಾನೆ? ದುರ್ಯೋಧನಾದಿಗಳೆಲ್ಲ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ನಾನು ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅನರಹ ಮನುಷ್ಯ ಅಲ್ಲ, ದೇವರು ಮನುಷ್ಯ ಅಲ್ಲ ಅಂತ ತಿಳ್ಕೊಂಡಿದ್ದು ದುರ್ಯೋಧನ ಸೋತ್ರ ಗೆದ್ರು. ಇನ್ನು ದೇವರು ಎಲ್ಲರೂ ದೇವರಾಗಿಬಿಟ್ರೆ ಏನಾಗ್ತಾರೆ ಅವರು? ದುರ್ಯೋಧನ ದೇವರಾಗಬೇಕಾಗುತ್ತವೆ, ಸಾಧ್ಯ ಇಲ್ಲ. ಪಾವನೋ ಅನಲ ವದರಾಸವಳು ಬರೀತಾರೆ. ಯುಕ್ತಿಮಲ್ಲಿಗೆ ಆರಂಭ ಮಾಡಬೇಕಾದ್ರೆ ಎಲ್ಲರಿಗೂ ಅಭೇದ ಹೇಳ್ಬಿಟ್ಟು ದೇವ್ರು ಯಾರಾಗಬೇಕಾಗುತ್ತೆ ಗೊತ್ತಾ? ಕಳ್ಳ, ಸುಳ್ಳ, ಪಾಪಿ, ಬ್ರಹ್ಮಹತ್ಯೆ ಎಲ್ಲ ಆಗ್ಬಿಡ್ತಾನೆ. ಎಲ್ಲ ಅಭೇದ ಇದೆಯಲ್ಲ. ದೇವ್ರಿಗೆ ಎಷ್ಟು ಬೈಬೇಕಾಗುತ್ತೆ ಗೊತ್ತಾ? ದೇವ್ರನ್ನ ಅಲ್ಲ, ಅವರ ಅಧೀನ ಅಂತ ಮಾಡಿ ಅವರೇ ಅಂತ ಮಾಡಬಾರ್ದು. ಅವರೇ ಅಂತ ಅಧೀನ ಅಂತ ಮಾಡಿದ ತಕ್ಷಣ ಭೇದ ಬಂದೋಯ್ತು. ಅವರೇ ಅಂದ್ರೆ ಅಭೇದ, ಗೊತ್ತಾಯ್ತಾ? ಅದು ಅಧೀನ ಅಂತ ತಕ್ಷಣ ಭೇದ.
ಅನಲಃ ಕಾಮಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದ ಪ್ರಭು ಕಾಮಃ ಕಾಮವನ್ನು ಹಂತಿ ನಾಶ ಮಾಡ್ತಾನೆ, ದುಷ್ಕಾಮನೆಗಳನ್ನು ಬಿಡಿಸ್ತಾನೆ ಅಂತ, ಕೆಟ್ಟ ಕಾಮನೆಗಳನ್ನು ಬಿಡಿಸ್ತಾನೆ. ಮಕ್ಕಳೇನೋ ತಿನ್ನಕ್ಕೆ ಹೋದ ಬೇಡ ಅಂತ ಬಿಡಿಸೋದಿಲ್ಲ, ತಿನ್ನಬಾರ್ದು ಹಾಗೆಲ್ಲ ಅಂತೇಳಿ ಅದು ದೇವರ ಬುದ್ಧಿ ಕೊಟ್ಟು ಉಳಿಸ್ತಾನೆ. ಇನ್ನು ಯಾವುದಿದೆ ಅಲ್ಲ, ಕಾಮ ಅಂದ್ರೆ ಕಾಮನೆ, ಅದೇನದು ಹಂತ. ಹಂತ ಅಂದರೆ ಹಂತೃ ಶಬ್ದ, ಅದು ಕಾಮ ಹಂತೃ. ಕಾಮಃ ಕಾಮಃ ಕಾಮ ಕಾಮಃ ಕಾಮಘ್ನ ಆಗಬೇಕು ಮುಂದೆ, ಕಾಮಘ್ನೇ ನಮಃ. ಕಾಮಕೃತ್ ಕಾಂತಃ ಕಾಮಕೃತ್ ಸತ್ಕಾಮಕೃತ್, ಒಳ್ಳೆ ಕಾಮನೆಗಳನ್ನು ಕೊಡ್ತಾನೆ. ಇವತ್ತು ನಾವು ಒಳ್ಳೆ ಕೆಲಸಗಳು ಬುದ್ಧಿ ಬಂದು ಧಿಯೋ ಯೋನಃ ಪ್ರಚೋದಯ. ಏನು ಮಾಡ್ತಾಯಿದ್ದಾನೆ ಪರಮಾತ್ಮ? ಅಂತ ಒಳ್ಳೆ ಬುದ್ಧಿ ಬಂತು ಅಂದರೆ ನಮಗೆ ಬಂತು ಅಲ್ಲ, ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಬೇಕೇ ಹೊರತು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ಯಾವಾಗಲೂ ಸರಿ ಇರಬೇಕಾಗಿತ್ತೆ. ಯಾಕೆ ತಪ್ಪು ಮಾಡ್ತೇವೆ? ತಪ್ಪು ಮಾಡ್ತೇವೆ ಅಂದರೆ ಅರ್ಥ ಏನು? ನಮ್ಮ ಕೈಲಿಲ್ಲ ಅಂತಾರೆ, ಸ್ಪಷ್ಟ ಅದು. ಕಾಮಕೃತ್ ಕಾಂತಃ ಕಾಮಃ ಕಾಮಕೃತ್ ಕಾಂತಃ, ಸತ್ಕಾಮನೆಗಳನ್ನು ಉಂಟು ಮಾಡ್ತಾನೆ. ಕಾಂತಃ ಕಾಂತಃ ಕಾಂತ ಅಂದರೆ ಒಡೆಯ, ಲಕ್ಷ್ಮೀಕಾಂತ ಕೇಳಿದ್ದೇವೆ, ಅಷ್ಟೇ ಅಲ್ಲ. ಅಂತಹ ಕಾ ಅಂದರೆ ಆನಂದ, ಆನಂದಕ್ಕೆ ಅಲ್ಟಿಮೇಟ್, ಅದಕ್ಕಿಂತ ಹೆಚ್ಚು ಆನಂದ ಇಲ್ಲ, ಗೊತ್ತಾಯ್ತು? ಅಲ್ಟಿಮೇಟ್ ಎಂಬುದಕ್ಕೆ ಅಂತ ಕರಿತೇವೆ. ಸಾ ಕಾಷ್ಠ ಸಾ ಪರಾಗತಿ, ಕಾ ಅಂತಹ. ಆಮೇಲೆ ಕ ಅಂದರೆ ಬ್ರಹ್ಮವಾಯುಗಳು, ಅವರಿಗೆ ಕ ಅಂತ ಹೆಸರಿದೆ. ಅವರ ಅಂತ ಕೂಡ ಪರಮಾತ್ಮನೇ ಮಾಡ್ತಾನೆ ಕೊನೆಗೆ. ಬ್ರಹ್ಮೇಶ ಶಕ್ರೋತ್ಕರಾಹ, ಅವರ ಮಕ್ಕಳು ಕೊನೆ ಪರಮಾತ್ಮ ಅವರಿಗೆ ಬೇರೆ ಕಳಿಸ್ಬೇಕಲ್ಲ ಮುಂದಕ್ಕೆ, ಆ ರೂಪ ತೆಗೆದು ಅದು ಯಾವ ರೂಪಗಳನ್ನು ಕೊಟ್ಟು ಮುಂದೆ ಕಳಿಸ್ತಾನೆ. ಅವರನ್ನೇ ಕೊಲ್ತಾನೆ ಅಲ್ಲ, ಅವರ ದೇಹವನ್ನು ಬೇರೆ ಮಾಡ್ತಾನೆ. ಕಾಂತಃ ಕಾಮಃ, ಇದೆಲ್ಲ ಇದ್ದಾಗ ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ ಅರ್ಥ ಆಗುತ್ತೆ. ಕಾಮಃ ಇದು ತುಂಬ ಅರ್ಥ ಇದೆ. ಕಾ ಅಂದರೆ ಶಾಸ್ತ್ರ ಅಂತ ಅರ್ಥ. ಅಂತಹ ನಿರ್ಣಯ ಮಾಡಿಕೊಟ್ಟು ವೇದವ್ಯಾಸ ರೂಪದಿಂದ, ಅದಕ್ಕೆ ಕಾಂತ ಅಂತ ದೇವರಿಗೆ ಹೆಸರು. ಕಾಮಃ ಕಾಮಃ ಅದು ಕಾಮ ಅಂದ್ರೇನು? ಕಾಮನೆ, ಕಾಮ ಕೊಡ್ತಾನೆ ಬಿಡ್ತಾನೆ, ಅವೆಲ್ಲ ಬೇರೆ. ಕಾಮದೊಳಗೂ ತಾನಿದ್ದು ಸ್ವಾಮಿಯಾಗಿದ್ದಾನೆ. ಈ ಪದ ಎಲ್ಲಿ ಬಂದಿದೆ? ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ನಾನು ಕಾಮ ಅಂತ ಹೇಳಿದ್ದಾನೆ. ನಾನು ಕಾಮ ಅಂದ್ರೇನು? ಕಾಮದ ಅಧಿಪತಿಯಾಗಿದ್ದೇನೆ, ಕಾಮ ನನ್ನ ಕೈಯಲ್ಲಿದೆ. ಕಾಮಪ್ರದ, ಕಾಮವನ್ನು ಪ್ರಕರ್ಷೇಣ ಕೊಡೋನು, ಬರೀ ಕೊಡೋದಲ್ಲ. ಉದಾಹರಣೆ ಪಾಸಾಗಬೇಕು, ನಮ್ಮಲ್ಲೇ ನೋಡಿ, ನೋಡೋದಕ್ಕೆ ಕಾಮ ಕಾಮಪ್ರದ ಇವೆಲ್ಲ ಒಂದೇ ರೀತಿ ಕಂಡ ಕಾಣುತ್ತೆ. ಕಾಮಕೃತ್ ಕಾಮಃ ಕಾಮಪ್ರದ ಹಾಗಲ್ಲ. ಎಲ್ಲರೂ ಪರೀಕ್ಷೆ ಕೂತಿರ್ತಾರೆ, ಏನು ಅಂದರೆ ಭಾರಿ ಖುಷಿ, ಏನಂದರೆ ಪಾಸಾಗುತ್ತೆ. ಅವನು ಏನು ಇರೋದೆಷ್ಟು ಪಾಸಾಗೋದಷ್ಟೇ, ಅವನಿಗೆ ಬೇಕು ದುಡ್ಡಿಲ್ಲ. ಇನ್ನೊಬ್ಬರು ದಲ್ಲ ಬರ್ತಾನೆ, ರ್ಯಾಂಕ್ ಸ್ಟೂಡೆಂಟ್ ಅವನು, ಇಲ್ಲ ಒಂದು ಮಾರ್ಕ್ ಮಿಸ್ ಆಗುತ್ತೆ, ಬಹುಶಃ ಅಷ್ಟಾಗಿ ಬರಲಿಕ್ಕಿಲ್ಲ ಅಂತ ಅರ್ಥ ಆಯ್ತಾರೆ ನಿಮಗೆ. ಒಳ್ಳೆ ಕಾಮನೆ ಬರಬೇಕು, ಒಂದು ಯೋಜನೆ ಮಾಡಬೇಕು. ತುಂಬ ಜನ ಸಾಮಾನ್ಯ ಏನು ಇಷ್ಟಪಡ್ತಾರೆ, ಏನೋ ಮನೆ ಮಾಡಿ ಸುಖವಾಗಿದ್ದು ಬಿಟ್ಟರೆ ಸಾಕು, ಇಷ್ಟೇ, ಬೇರೆ ಐಡಿಯಾ ಇರೋದಿಲ್ಲ. ಅದು ಸಾಲದು, ದಟ್ ಈಸ್ ನಥಿಂಗ್. ಭಾಳ ದೊಡ್ಡ ಏಮ್ ಇಟ್ಕೋಬೇಕು. ಅದು ಆ ಬುದ್ಧಿ ಬರ್ಬೇಕಾದ್ರೆ ಏನು ಮಾಡಬೇಕು? ದೇವ್ರು ಕೊಡಬೇಕಂದ್ರೆ, ಇಲ್ಲದ್ರೆ ಸಾಧ್ಯ ಇಲ್ಲ. ಇವತ್ತು ದುಷ್ಕಾಮನೆ ಬಂತು, ಯಾರಿಗೆ? ಗೌತಮನಿಗೆ ಬಂತು, ಒಳ್ಳೆಯವರಿಗೆ ದುಷ್ಕಾಮನೆ ಬಂತು. ಇನ್ನೊಬ್ಬರು ಯಾರಂಥವರು? ಮಾಂಡವ್ಯ, ಅವ್ರಿಗೇನು ಬಂತು? ವಶಿಷ್ಠ ಸಾಮ್ಯ ಬೇಕು ಅಂತ ಆಯ್ತು. ಏನು ಮಾಡ್ತಾನೆ ಪರಮಾತ್ಮ? ಇಲ್ಲ ಅಂತ ತೋರ್ಸಕ್ಕೆ ಅವ್ರ ಕೈಲಿ ತಪ್ಪಾಗಿ ಆಮೇಲೆ ವಾಪಸ್ ಬಂದು ತಪ್ಪ ಅಟೆಂಪ್ಟ್ ಮಾಡಿ ಬಿಟ್ಬಿಡ್ತಾರೆ. ನಹುಷ ಕೂತ್ಕೊಂಡ, ಡಿಸ್ಪ್ಲೇಸ್ ಆದ, ಇಂದ್ರಪದಿಲಿ ಕೂತ್ಕೊಂಡ, ಅರ್ಹತೆ ಇರಲಿಲ್ಲ, ವಾಪಸ್ ಬಿದ್ದ. ಅಂದರೆ ಯಾರಿಗೆ ಯೋಗ್ಯತೆ ಇಲ್ಲ ಅಂಥ ಯೋಗ್ಯತೆಯನ್ನು ಬಯಸಿದ ಏನಾಗತ್ತೆ ಅಂತ ತೋರಿಸ್ಬಿಟ್ಟು ದುಷ್ಕಾಮನೆಗಳನ್ನು ಬರದಂತೆ ಮಾಡ್ತಾನೆ. ನಹುಷನ ಕಥೆ ಕೇಳಿದ ಮೇಲೆ ನಾವೇನು ಮಾಡಬೇಕು? ಅವನಿಗೆ ಬಂತು ಹೋದ ಅಲ್ಲ, ನಾವು ಮಾಡಿದರೆ ಹಾಗಾಗತ್ತೆ ಅಂತ ತಿಳ್ಕೊಂಡಿರ್ಬೇಕು. ನಾವು ಕೂಡ ಮಾಡಿದರೆ ಹಾಗಾಗತ್ತೆ. 99 ವರ್ಷ ಮುದುಕ ಸ್ಟೂಲ್ ಮೇಲೆ ನಿಂತ್ಕೊಂಡು ಏನೋ ರಿಪೇರಿ ಮಾಡ್ಕೊಂಡು ಹೋಗ್ತಾರೆ, ಬಿದ್ದು ಹೋಗ್ತಾನೆ. ಏನಂತಾರೆ? ಬುದ್ಧಿ ಇಲ್ಲ ಅಂತ, ಬುದ್ಧಿ ಇಲ್ಲ ಅಂತಾನೆ. ಅವನಿಗೆ ಯೋಗ್ಯತೆ ಇದೆ, ಅವನಿಗೆ ನಿಲ್ಲಕ್ಕೆ ಬರೋದಿಲ್ಲ. ಹೋದಾಗ ಅವನು ಬಿಡಿಸ್ತಾ, ಇನ್ನೊಬ್ಬರು ಅವರು ವೈರಾಗಿ ಬಿಡ್ಬೋದು. ಅವನಿಗೆ ಯೋಗ್ಯತೆ ಇಲ್ಲ. ಅದೇ 20 ವರ್ಷದ ಹುಡುಗ, ಅವಾಗ ಏನಾಗಿದೆ? ಹತ್ತದಿಲ್ಲ, ಮೊದಲು 10 ಸಾಕು, ಏನಾಗುತ್ತೇನೆ ನೋಡ್ತೇನೆ, ಏನಾಗುತ್ತೆ ನೋಡು ಅಂತ ಹೇಳ್ತಾರೆ. ಯಾಕೆ? ಯೋಗ್ಯತೆ ಇದೆ ಅವನಿಗೆ. ಇವತ್ತು ತುಂಬ ಜನ ವಯಸ್ಸಾದವ್ರು ಡೇಂಜರ್ ಮಾಡಿಕೊಳ್ಳೋದು, ನಾವು ಏನು ಶಕ್ತಿ ಹೋಗಿಲ್ಲ ತೋರ್ಸೋಕ್ಕೆ ಹೋಗಿದ್ದು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಮಾಡಬಾರ್ದು. ಮಡಿ ಹೊಡಿಯೋಕ್ಕೆ ಹೋಗೋದು, ಬೇರೆ ಹೋಗೋದು, ದಪ್ಪತ್ತ ಬೀಳೋದು. ಅದಾಗ ಅವಾಗ ಅಕ್ಸೆಪ್ಟ್ ಮಾಡಬೇಕು. ತುಂಬ ಜನ ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಿರೋದಿಲ್ಲ. ಮಕ್ಕಳು ಹಾಗೇನೆ, ಬೇಡ ಅಂದಷ್ಟು ಮಾಡಕ್ಕೆ ಹೋಗ್ತಾರೆ. ಭಾರಿ ವಯಸ್ಸಾದವ್ರು ಬೇಡ ಅಂತ ನೋಡಬೇಡ ಹೋಗ್ತಾರೆ, ದಪ್ಪತ್ತು ಬಿದ್ದು ಬಿಡ್ತಾರೆ, ದೊಡ್ಡ ಪೇಷಂಟಾಗಿ ಕೂತ್ಬಿಡ್ತಾರೆ. ಒಪ್ಕೋಬೇಕಂದ್ರೆ ಆ ಸ್ಟೇಜಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಹೊತ್ತಾನೆ.
ಅದು ನಾನು ಅನ್ಕಬಾರ್ದು ಜನ ಅಂತ ಹೇಳೋದಕ್ಕೋಸ್ಕರ ಮಾಡ್ಲಿಕ್ಕೆ ನಿಜವಾದ ಅಪರಾಧಿಗಳಾಗ್ತಾರೆ. ಅದಕ್ಕೆ ಯೋಗ್ಯತೆ ಎಂಬುದಕ್ಕೆ ಅನೇಕ ಅರ್ಥಗಳು. ವಯಸ್ಸಿನ ಯೋಗ್ಯತೆ, ಕಾಲದ ಯೋಗ್ಯತೆ, ಸ್ವರೂಪದ ಯೋಗ್ಯತೆ, ಪ್ರಯತ್ನದ ಯೋಗ್ಯತೆ. ಭಾರಿ ಬುದ್ಧಿವಂತ, ಓದ್ತಾನೆ ಇಲ್ಲ ಅವನು, ಭಾರಿ ಕಡಿಮೆ ಮಾರ್ಕ್ಸ್ ಬಂದೋಯ್ತು. ಸರಿಯಾಗಿ ಪ್ರಯತ್ನ ಮಾಡಿದ್ರೆ ಏನಾಗ್ತಿತ್ತು ಆ ಥರ. ಅದೆಲ್ಲ ಸರಿಯಾಗಿ ಅರ್ಥ. ಯೋಗ್ಯತೆಗಿಂತ ಹೆಚ್ಚಾಗಿ ಮಾಡಬಾರ್ದು, ಕಡಿಮೆನೂ ಮಾಡಿಕೊಡೋದು. ಒಂದು ಕಾರ್ ಇದೆ, ಅದು 10 ಕಿಲೋಮೀಟರ್ ಸ್ಪೀಡಲ್ಲಿ ಏನು ಮಾಡ್ತಾರೆ ಜನ, ಬೈತಾರೆ. ನಡ್ಕೊಂಡು ಹೋಗೋದೇ ವಾಸಿ ಅಂತ ಹೇಳ್ತಾರೆ. ಅದು 200 ಕಿಲೋಮೀಟ್ರ್ ಬೈತಾರೆ. ಮತ್ತೆ ಒಂದು ಆಪ್ಟಿಮಮ್ ಸ್ಪೀಡ್ ಅಂತಿರೋದು. ಆ ಸ್ಪೀಡ್ ಇದೆ. ನಮ್ಮದು ಸ್ಪೀಡೇ ಇಲ್ಲ. ಶಾಸ್ತ್ರ ಓದಲ್ಲ ನಮ್ಮ ಸ್ಪೀಡ್ ಏನು ಆ ಥರದ್ದು ಇಲ್ಲ. ಜ್ಞಾನ ಕಾರ್ಯದ ಭಾಳ ಜಾಸ್ತಿ ಇರಬೇಕು. ಯಾಕೆ ಇದು ಒಂದೇ ಉಳಿಯೋದಾದ್ರಿಂದ. ಉಳಿದಲ್ಲಿ ಏನಾಗುತ್ತೆ, ಎಲ್ಲ ಹೊರಟೋಗ್ಬಿಡೋದು. ಅದಕ್ಕೆ ಅದು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಸಾಧ್ಯ ಆಗಿಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಅಲ್ಲ, ಸರಿಯಾಗಿ ಪ್ರಯತ್ನ ಪಡ್ತಾ ಇಲ್ಲ. ಸರಿಯಾಗಿ ಪ್ರಯತ್ನ ಪಟ್ಟರೆ ಹೇಳಿದ್ನಲ್ಲ, ಅದು ವಿಷಯನೇ ಬೇರೆ. ಅದು ಮನುಷ್ಯನ ಸ್ವರೂಪ ಅದು ಹೇಳಿದ್ದಾರೆ. ಸ್ವಭಾವ, ಅನಾದಿ ಕರ್ಮ ಅವೆಲ್ಲ ಸೇರ್ಕೊಂಡಿರುತ್ತೆ. ಅವೆಲ್ಲ ನಿಮ್ಮ ಸತ್ಯ ಈಗ ಬೇಡ. ಅದು ಒಟ್ಟು ಪ್ರಾಪರ್ ಮೆಥಡ್ ಹಾಕ್ಬೇಕು. ಸಾಮಾನ್ಯ ಜನ ಹೇಳ್ಬೇಕಾದ್ರೆ ಹೇಳ್ತಾರೆ ಗೊತ್ತಾ, 2 hours ದಾರಿ ಅಂದ್ಬಿಡ್ತಾರೆ. ಇಲ್ಲಿದ್ರೆ 2 ಗಂಟೆ ದಾರಿ ಅಂತಾರೆ. ಇವನು ಹೋಗೋ ಸ್ಪೀಡೇ 2 ದಿವಸ ಆದ್ರೂ ಹೋಗೋದಿಲ್ಲ. ಅವ್ರು ಕೆಲಸ ಇನ್ನೂ ಬೇಗ ಹೋಗಿಬಿಡ್ತಾರೆ. ಗೂಗಲ್ ನೋಡ್ತಾ ಇರಿ, ಸುಮ್ಮನೆ ಮ್ಯಾಪ್ ಹಾಕೊಂಡು ನೋಡ್ತಾ ಇರಿ. ಅದು ಮೊದಲು ತೋರಿಸುತ್ತೊಂದು ಹಾಕೊಂಡು ಕಷ್ಟ ತಿರುಪತಿ ಎಷ್ಟೊತ್ತು ಅಂತ ತೋರಿಸುತ್ತೆ. ಸೊ 6 ಗಂಟೆ ಅಂತ ತೋರಿಸ್ಬಿಡುತ್ತೆ. ಆ ಕಾರ್ ಹೊರಗೆ ಶುರು ಮಾಡುತ್ತೆ. ಅಷ್ಟು ಚೇಂಜ್ ಮಾಡಿಬಿಡುತ್ತೆ. ಅಷ್ಟೇ ಚೇಂಜ್ ಮಾಡ್ತಾ ಎಷ್ಟು ಹೇಳುತ್ತೆ. ಅದಾಗಲೇ ಕೆಲವು ಸರ್ತಿ 8 ತೋರಿಸುತ್ತೇವೆ, ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿ. ಕೆಲವು ಸರ್ತಿ 6-4 ಬರ್ತಾರೋ ಗೊತ್ತಾ. ಅದನ್ನು ನೋಡಿ ನಂಬ್ಕೋಬಾರ್ದು ನಾವು, ಗೊತ್ತಾಯ್ತಾ. ಕೆಲಸ ತಿಂದು ತೋರಿಸ್ಬಿಡ್ತಾನೆ. ಕಾರು, ಬಸ್ಸು ಅದೆಲ್ಲ ತೋರಿಸ್ತಾ ಹೋಗ್ತಾರೆ. ಬೈ ವಾಕು ತೋರಿಸ್ತಾರೆ. ಕೆಲವು ಸಲ ಬೈ ವಾಕ್ ಎಷ್ಟು ಸಲ ಹೋಗೋದು. ಅದೇ ಸರಿಯಾಗಿ ವಾಕ್ ಮಾಡಿದ್ರೆ ಅದಕ್ಕೂ ಎಲ್ಲರಿಗೂ ಒಂದೇ ರೀತಿ ವಾಕಿಂಗ್ ಇರೋದಿಲ್ಲ. ಅರ್ಥ ಆಯ್ತಾ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ಈ ಎಲ್ಲ ವ್ಯತ್ಯಾಸ ತಿಳ್ಕೊಳ್ಳೋಕ್ಕೂ ದೇವರ ದಯೆ ಬೇಕು ಅಂತ ಅಲ್ಟಿಮೇಟ್. ಪ್ರಭು ಮತ್ತೆ ಪ್ರಭುವಾಗಿದ್ದಾರೆ. ಪ್ರಕರ್ಷೇಣ ಭವತಿ ಇತಿ ಪ್ರಭು. ಸ್ವಾಮಿ ಎಂಬುದು ಒಂದು ಅರ್ಥ. ಆದರೆ ಆತನ ಪ್ರತಿಯೊಂದು ಕೂಡ ಏನದು ಪ್ರಕರ್ಷೇಣ ನಡೆಯುತ್ತೆ. ಆತನ ಉತ್ಪತ್ತಿ ಅಂದರೆ ಪ್ರಾದುರ್ಭಾವ. ಪ್ರತಿಯೊಂದು ಶ್ರೇಷ್ಠ ಆದ್ದರಿಂದಾಗಿಯೇ ಪ್ರಭು ಅಂತ ದೇವರ ಹೆಸರು. ಆ ಪದಗಳ ಅರ್ಥ ಹೆಚ್ಚೆಚ್ಚು ಗೊತ್ತಾದಷ್ಟು ಕೂಡ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಆ ವಾಕ್ಯ ಮುಗೀತು. ನೆಕ್ಸ್ಟ್, ಯುಗಾದಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ಅವ್ಯಕ್ತರೂಪಶ್ಚ ಸಹಸ್ರಜಿತ್ ಅನಂತಜಿತ್. ಯುಗಾದಿಕೃತ್ ಯುಗಾವರ್ತಃ ನೈಕಮಾಯಃ ಮಹಾಶನಃ ಅದೃಶ್ಯಃ ಅವ್ಯಕ್ತರೂಪಶ್ಚ ಸಹಸ್ರಜಿತ್ ಅನಂತಜಿತ್. ಯುಗಾದಿಕೃತ್, ಯುಗದ ಆದಿಯನ್ನು ಓಂ ಯುಗಾದಿಕೃತೇ ನಮಃ, ಓಂ ಯುಗಾವರ್ತಾಯ ನಮಃ, ಓಂ ನೈಕಮಾಯಾಯ ನಮಃ, ಓಂ ಮಹಾಶನಾಯ ನಮಃ, ಓಂ ಅದೃಶ್ಯಾಯ ನಮಃ, ಓಂ ಅವ್ಯಕ್ತರೂಪಾಯ ನಮಃ, ಓಂ ಸಹಸ್ರಜಿತೇ ನಮಃ. ಆಮೇಲೆ ಅನಂತಜಿತಾಯ ನಮಃ ಹೇಳ್ಬಾರ್ದು. ಅಭ್ಯಾಸ ಆಗಿಬಿಟ್ಟ ಮುಂದೆ ಹೋಗ್ಬಿಡುತ್ತೆ. ಹಾಗೇನೆ ಅದು ಪದ ನೋಡ್ಕೊಂಡು ಬದಲಾಯಿಸ್ಬೇಕಾದ್ರೆ. ಯುಗಾದಿಕೃತ್, ಯುಗದ ಆದಿಯನ್ನು ಮಾಡುವವನು, ಯುಗದ ಆದಿಯನ್ನು ಮಾಡುವವನು. ಅದು ಯುಗಾದಿ ಯಾರು ಸ್ಮರಣೆ ತರಬೇಕು? ಮಾಡಿರೋನು ದೇವರು. ಅದು ಮರ್ತುಬಿಟ್ಟು ಬರೀ ಹಬ್ಬ ಅಲ್ಲ, ದೇವರಿಗೆ ಕೊಟ್ಟ ಪರಮಾತ್ಮನೇ ಹಬ್ಬ, ಪೂಜೆ. ಹೌದು, ನಮಸ್ಕಾರ ಹೇಳ್ಬೇಕಾದ್ರೆ ನಮಃ ಸ್ವಸ್ತಿ ಸ್ವಾಹ ಪ್ರವಚನ, ನಮಃ ಸ್ವಸ್ತಿ ಸ್ವಾಹ ಅಲಂ ವಷಟ್ ಜೊತೆಗೆ ಏನಿರಬೇಕು? ಯಾವಾಗಲೂ ಚತುರ್ಥಿ ಇರಬೇಕು. ನಮಃ ಚತುರ್ಥಿ ಇರಬೇಕು, ಅಲಂ ಚತುರ್ಥಿ, ನಮೋ ಸ್ವಾಹ ಸ್ವಸ್ತಿ ಸ್ವಸ್ತಿ, ಪ್ರಜಾಭ್ಯ ಸ್ವಸ್ತಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಚತುರ್ಥಿ. ಅದು ಮತ್ತೆ ಆ ರೀತಿ ಉಪಯೋಗಿಸ್ಬೇಕಾದ್ದು ಕರ್ತವ್ಯ. ಯಾವ ವಿಭಕ್ತಿನ ಎಲ್ಲಿಗೆ ಉಪಯೋಗಿಸ್ಬೇಕು? ಯಾವ ಕೆಲಸ ಹೇಳೋದಕ್ಕೋಸ್ಕರ ರಾವಣನನ್ನು ಕೊಂದ ಅಂತ ಹೇಳಿ, ರಾವಣ ಯಾವ ವಿಭಕ್ತಿಯಲ್ಲಿರಬೇಕು? ರಾಮ ಯಾವುದ್ರಲ್ಲಿರಬೇಕು? ಪ್ರಸ್ಥಾನ ಇರಬೇಕು. ಆ ವಿಭಕ್ತಿ, ಅದಕ್ಕೆ ಕಾರಕ ಪ್ರಕರಣ ಅಂತಾನೆ ಹೆಸರು. ಯಾವ ವಿಭಕ್ತಿನೇ ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಉಪಯೋಗಿಸ್ಬೇಕು. ಇದು ಸ್ತೋತ್ರ, ನಮಸ್ಕಾರ. ಆದ್ದರಿಂದ ಏನಂತ ಮಾಡಬೇಕು? ಚತುರ್ಥಿಗೆ ಹೋಗಬೇಕು. ಪ್ರತಿಯೊಂದು ಚತುರ್ಥಿ ಕನ್ವರ್ಟ್ ಆಗುತ್ತೆ. ಅಲ್ಲ, ಅದು ಬೇರೆ, ಆ ಕೆಲಸ ಬೇರೆ. ಇಲ್ಲಿ ನಮಃ ಅಂತ ಬಂದ ಮೇಲೆ ಅದಕ್ಕೆ ಬೇರೆ ಹೇಳಿಬಿಟ್ರು ಅವರು. ಅದಕ್ಕೆ ಬೇರೆಯವ್ರ ಇದು ಬೇರೆ. ನಮಃ ಅಂತ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಏನು ಹಾಕ್ಬೇಕು ನೀವು? ಆದರೆ ನಮಸ್ಕಾರೋಮಿ ಬಂದರೆ ಮುಗಿದು ಅದು ಬೇರೆ ಆಯ್ತು. ಮತ್ತೆ ನಮಸ್ಕಾರೋಮಿ ಬಂದರೆ ಬರಬೇಕಾಗಿಲ್ಲ, ನಮಃ ಬಂದರೆ ಬರಲೇಬೇಕು. ನಮಃ ಸ್ವಸ್ತಿ ಸ್ವಾಹ ಅಲಂ ವಷಟ್ ಶಿಖಾಯ ಬಹುಷಟ್ ಅವೆಲ್ಲ ಏನೋ ಚತುರ್ಥಿದೆ.
ನೈಕಮಾಯೋ ಮಹಾಶನಃ ಮಹಾಶನಾಯ ನಮಃ ಅದೃಶ್ಯ ಅನಂತಜಿತೇ ನಮಃ ಮುಗಿತು. ಯುಗಾದಿಕ್ಕೆ ಆದಿ ಮಾಡಿ ಯುಗಗಳನ್ನು ಆವರ್ತನೆ ಮಾಡುವವನು. ಪುನಃ ಪುನಃ ಧಾತ ಯಥಾಪೂರ್ವಮ ಕಲ್ಪಯತ್. ಕೃತ ತ್ರೇತ ದ್ವಾಪರ ಕಲಿ ಬಂತು, ಮತ್ತೆ ಕೃತ ತ್ರೇತ ದ್ವಾಪರ ಕಲಿ, ಹೀಗೆ ಬರಬಾರ್ದು, ಮತ್ತೆ ಕಲಿ ಬಂದು ಶುರು ಮಾಡಬಾರ್ದು. ಇದೇ ಕ್ರಮದಲ್ಲೇ ಆವರ್ತನೆ ಮಾಡ್ತಾನೆ. ಯುಗಾನ್ ಆವರ್ತಯತೀತಿ ಯುಗಾವರ್ತ. ನೈಕ ಮಾಯ ಅಂದರೆ ಮಹಾತ್ಮ್ಯ. ಪರಮಾತ್ಮನ ಒಂದು ಮಹಾತ್ಮ್ಯ ಅಲ್ಲ. ಏನೆಂದು ಹೇಳೋದು ದೇವ್ರ ಮಹಿಮೆನ? ಏನೆಂದು ಕೊಂಡಾಡಿ ಸ್ತುತಿಸಲು ದೇವ, ಏನು ಹೋದ ನಿನ್ನೊಳಗೆ ಮಹಾನುಭಾವ ಅಂತ ದಾಸ ಹೇಳ್ತಾನೆ. ಕೃಷ್ಣ ಏನು ಮಾಡ್ತಾನೆ? ಬರೀ ಕೈಲಿ ಹೊಡಿತಾನೆ, ಹತ್ತಲ್ಲಿ ಹೊಡಿತಾನೆ, ಬೈಲಲ್ಲಿ ಹೊಡಿತಾನೆ, ನೋಡಿಕೊಳ್ತಾನೆ, ತುಳಿದುಕೊಳ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಮಹಾತ್ಮ್ಯ ಅರ್ಥ ಆಯ್ತಾ? ಮಹಾತ್ಮ್ಯ ಅಂತ ಹೇಳಿದರೆ ಹೇಳೋದಕ್ಕೆ ಬರೋದಿಲ್ಲ. ಅನೇಕ ವಿಧವಾದ ಮಹಾತ್ಮ್ಯ ಹೊಂದಿರೋದ್ರಿಂದ ದೇವರು ಭಾರಿ ದೊಡ್ಡವು. ಇದು ಕೇಳಿದ ತಕ್ಷಣ ಏನಾಗುತ್ತೆ ನಮಗಾಗ? ಭಕ್ತಿ ಬರುತ್ತೆ. ಭಕ್ತಿಯಲ್ಲಿ ಎಂಡಾಗಬೇಕಿದೆ ಇಷ್ಟು ಕೂಡ. ಇನ್ನೊಂದು ಎಂಡಾದರೂ ಉಪಯೋಗ ಇಲ್ಲ. ನೈಕ ಮಾಯಾ ಮಹಾತ್ಮ್ಯಂ ಅಂತಿದೆ. ಅಥವಾ ಮಾಯಾ ಅಂತ ಹೇಳಿದರೆ ಮಹಾಲಕ್ಷ್ಮಿಗೂ ಮಾಯಾ ಅಂತ ಹೆಸರು. ನೈಕ ಮಾಯಾ, ಮಹಾಲಕ್ಷ್ಮಿ ಎಷ್ಟು ರೂಪ ಇವೆ? ಅನಂತ ರೂಪ ಇದೆ. ಅನಂತ ರೂಪಕ್ಕೂ ಪತಿಯಾಗಿದ್ದಾನೆ ಪರಮಾತ್ಮ. ಇದು ವಿಶೇಷ. ಈ ರೂಪಕ್ಕಲ್ಲ, ಆ ರೂಪಕ್ಕಲ್ಲ. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಆಫೀಸ್ಗೆ ಹೋಗ್ತಾಳೆ. ಆಫೀಸ್ಗೆ ಹೋದಾಗ ಇವನು ಸ್ವಾಮಿ ಅಲ್ಲ, ಅಲ್ಲಿ ಭಾಷೆಯಲ್ಲಿ ಬೇರೆ ಇರ್ತಾನೆ. ಈ ಮನೆಯಲ್ಲಿ ಇವರು, ಅವನಿಲ್ಲಲ್ಲ. ಮತ್ತೆ ಮಹಾಲಕ್ಷ್ಮಿಗಾಗಲ್ಲ. ಎಲ್ಲ ಕಾಲಕ್ಕೂ ಪರಮಾತ್ಮ ಏನಾಗಿದ್ದಾನೆ? ಅಧಿಪತಿಯಾಗಿದ್ದಾನೆ. ಮಹಾಶನಃ, ಮಹಾಶಾನ್, ಮಹಾಶರು. ಮಲಕ್ಕೆ ಮಹತ್ ಅಶನಂ ಯಶಸಃ ಮಹಾಶನಃ. ಪರಮಾತ್ಮ ಅಶನ ಎಷ್ಟು ಗೊತ್ತಾ? ಎಷ್ಟು ತಿಂತಾನೆ ಪರಮಾತ್ಮ? ಹೇಳಿ ನೋಡೋಣ. ಅತ್ತ ಚರಾಚರ ಗ್ರಹಣ, ಬ್ರಹ್ಮಸೂತ್ರ. ತಡೆಯಕ ಎಲ್ಲವನ್ನೂ ತಿಂದು ಹಾಕಿಬಿಡ್ತಾನೆ. ಅಶಕ್ತಿ ಯಾರಿಗಿದೆ? ಅದು ಮಹಾಶನಃ. ಇನ್ನು ಬೇಕಷ್ಟು ಅರ್ಥ. ಮಹಾಶಾನ್ ನಯತಿ, ಮಹಾಶರ. ಅನಂತರ ಭೀಮಸೇನ ದೇವರು, ವಾಯುದೇವರು ಭಾರಿ ತಿಂತ ಇರ್ತಾನೆ. ಅವರು ನಿಯಮನ ಮಾಡುವವನೀತ, ಸ್ವಂತ ಅಲ್ಲ. ಈತ ಸ್ವಂತ ಪರಮಾತ್ಮನಿಗೆ. ತುಂಬ ಅರ್ಥ ಆಗುವಂತ ಇದೆ. ಅದೃಶ್ಯ, ಸಾಮಾನ್ಯ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಕಣ್ಣಿಗೆ ಕಾಣಿಸ್ತಾರೆ. ಅದೃಶ್ಯ, ಇಷ್ಟು ಮಾಡಿದ್ರೆ ಪಂಡಿ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ, ತಾನು ಕಣ್ಣಿಗೆ ಕಾಣೋದಿಲ್ಲ. ಅವ್ಯಕ್ತ ರೂಪಶ್ಚ, ಎರಡರ್ಥ ಬರುತ್ತೆ. ವ್ಯಕ್ತ ರೂಪಶ್ಚನ ಓದ್ಬೋದು, ಅವ್ಯಕ್ತ ರೂಪಸ್ಥನೂ ಓದಬಹುದು. ಜ್ಞಾನಿಗಳಿಗೆ ವ್ಯಕ್ತ ರೂಪ, ಅಜ್ಞಾನಿಗಳಿಗೆ ಅವ್ಯಕ್ತ ರೂಪ. ಅದರಿಂದ ಎರಡೂ ಸರಿನೇ. ಸಹಸ್ರಜಿತ್, ಸಾವಿರಾರು ಜನ ಒಟ್ಟಿಗೆ ಕೊಲ್ತಾನೆ. ಅನಂತಜಿತ್, ಕುಸ್ತಿ ಆಡೋರು ಒಬ್ಬರು ಬಂದರೆ ಕೆಲಸ ತೀರೋಣ ಆಗಿಬಿಡುತ್ತೆ. ಇಬ್ಬರು ಬಂದರಂತರೂ ಅವ್ರಿಗೆ ಎದ್ದು ಬಿಡ್ತಾರೆ. ಹೆಚ್ಚಾದಷ್ಟು ದೇವರಿಂದ ಎಷ್ಟು ಜನ ಹೋದರೂ ಕೂಡ ಏನದು? ಸಹಸ್ರಜಿತ್ ಅಂತ ಹೇಳಿಬಿಟ್ಟು ಅನಂತಜಿತ್ ಅಂತ ಹೇಳಿಬಿಟ್ಟು. ಅಂದರೆ ಕಡಿಮೆ ಬಂದರೂ ಸರಿ, ಹೆಚ್ಚು ಬಂದರೂ ಸರಿ, ಗೆಲುವು ಯಾರ್ದು? ಪರಮಾತ್ಮನದೇ. ಅದಕ್ಕೆ ಅನಂತಜಿತ್. ಇನ್ನು ಅನಂತಶ್ಚಾತೋ ಜಿತ್ ಚ ಸಹಸ್ರಜಿತ್, ಅದೆಲ್ಲ ಒಳ್ಳೆ ಬರುತ್ತೆ. ಮತ್ತೆ ಅಲ್ಲಿಗೆ ಆ ವಿಷಯ ಮುಗೀತು. ಕೊನೆಗೆ ಒಂದು ಓದೋಣ ಅರ್ಥ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷೋ ವೃಷಃ ಕ್ರೋಧ ಕ್ರೋಧಕರ್ತ ವಿಶ್ವಬಾಹು ಮಹೀಧರ. ಇಷ್ಟ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಹುಷಃ ವೃಷಃ ಕ್ರೋಧ ಕ್ರೋಧಕೃತ್ ಕರ್ತ ವಿಶ್ವಬಾಹು ಮಹೀಧರ. ಬರೀ ವಿಷ್ಣು ಸಹಸ್ರನಾಮ ಸೇರಿಸ್ತಾ ಹೋದರೂ ಕೂಡ ಎಷ್ಟು ಜ್ಞಾನ ಬರುತ್ತೆ. ಯಾವ ಪದಕ್ಕೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗುತ್ತೆ. ಇಷ್ಟ, ಓಂ ಇಷ್ಟಾಯ ನಮಃ, ಓಂ ವಿಶಿಷ್ಟಾಯ ನಮಃ, ಓಂ ಶಿಷ್ಟೇಷ್ಟಾಯ ನಮಃ, ಓಂ ಶಿಖಂಡಿನೇ ನಮಃ. ಏನು ಶಿಖಂಡಿ ಹೇಗೆ ಆಗೋದಿಲ್ಲ. ಶಿಖಂಡಿನೇ ನಮಃ ಗುಡಿ ಶಬ್ದದಂತೆ. ಅಲ್ಲಿಗೆ ಅಭ್ಯಾಸ ಬೇಕು ಅದಕ್ಕೆ. ಶಿಖಂಡಿನೇ ನಹುಷಾಯ ನಮಃ, ಆಮೇಲೆ ವೃಷಾಯ ನಮಃ. ಈಗ ಕ್ರೋಧಘ್ನೇ ನಮಃ, ಕ್ರೋಧಾಯ ನಮಃ ಅಲ್ಲ, ಕ್ರೋಧಘ್ನೇ ನಮಃ. ಕ್ರೋಧವನ್ನು ಬಿಡಿಸೋನು. ಕ್ರೋಧ ಕೃತೇ ನಮಃ. ಕರ್ತ ಕರ್ತ್ರೇ ನಮಃ. ಕರ್ತ ಕರ್ತಾರೌ ಕರ್ತಾರಃ ನಡೆದು ಬಿಟ್ಟು ಚತುರ್ಥಿ ಏಕವಚನ ಕರ್ತ್ರೇ ಅಂತಾಗುತ್ತೆ. ಕರ್ತ್ರೇ ಕರ್ತ. ವಿಶ್ವಬಾಹು ವಿಶ್ವಬಾಹವೇ ನಮಃ. ಓಂ ಮಹೀಧರಾಯ ನಮಃ. ಇಷ್ಟ ಆಯ್ತು. ಇಷ್ಟ, ದೇವರ ಅತ್ಯಂತ ಇಷ್ಟ. ಆತ ಮಹಿಮೆ ಗೊತ್ತಾದ್ರೆ ಯಾರು ಬಿಡ್ತಾರ? ಸ್ವಲ್ಪ ಗುಣ ಇದ್ರೇ ಇಷ್ಟ ಅಂತ ಹೇಳಿಬಿಡ್ತಾರೆ. ಅನಂತ ಗುಣಪೂರ್ಣನಾದ್ದರಿಂದ ಇಷ್ಟ. ಸರ್ವೇಷ್ಟ, ಎಲ್ಲರಿಗೂ ಇಷ್ಟ ಆಗ್ತಾರೆ ಪರಮಾತ್ಮ ಯೋಗ್ಯರಾಗಿದ್ದರೆ. ಕೆಲವರು ಒಳ್ಳೆಯ ಗುಣ ಇರೋದಕ್ಕೆ ದ್ವೇಷ ಮಾಡ್ತಾರೆ, ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸಜ್ಜನಾನಾಂ ಇಷ್ಟ ಆಚಾರ್ಯ ಪದ ಉಪಯೋಗಿಸಿದ್ದಾರೆ. ನೆನಪಿದೆಯಾ? ಇಷ್ಟಾನ ಪದ ಉಪಯೋಗಿಸಿದ್ದಾರೆ ಆಚಾರ್ಯ. ನೆನಪಾಗತ್ತಾ? ಅಲ್ಲ, ಅದು ಒಂದು ಇನ್ನೊಂದು ಕಡೆಗಿದೆ.
ಸರ್ವತ್ರಾಖಿಲ ಸಚ್ಛಕ್ತಿ ಹೇಳ್ತಾ ಇಷ್ಟೋನೋ ರಮಾಪತಿ. ತತ್ವೋದ್ಯೋತದಲ್ಲಿ ಇಷ್ಟೋನೋ ರಮಾಪತಿ. ರಮಾಪತಿ ಅನ್ನುವ ಇಷ್ಟ ಅಂತ ಕರೀತಾರೆ. ಅರ್ಥ ಆಯ್ತಾ? ಬೇರೆಯವರಿಗೆಲ್ಲ ದೇವರು ಇಷ್ಟ, ಆದರೆ ಮೋಕ್ಷ ಕೊಡ್ತಾನೆ ಅಂತ ಇಷ್ಟ. ವಾಯುದೇವರಿಗೆ ದೇವರೇ ಇಷ್ಟ. ಅರ್ಥ ಆಯ್ತಾ? ಎಲ್ಲೋ ಯಾರ್ದೋ ಮನೆಗೆ ಹೋಗಿರ್ತಾನೆ, ಇವ್ರಿಗೆ ಹಸಿವೆ ಏನು ಎಲ್ಲೋ ಹೋಗಬೇಕಾಗಿದೆ, ಭಾಳ ಒತ್ತಾಯ ಮಾಡಿಬಿಡ್ತಾರೆ, ಊಟ ಮಾಡ್ತಾರೆ. ಯಾಕೆ? ಅನ್ನ ಇಷ್ಟ ಇಲ್ಲ ಅವನಿಗೆ, ಅವರಿಷ್ಟ, ಅದಕ್ಕೆ ಹಾಗೆ ಮಾಡ್ತಾರೆ. ಕೆಲವೊಮ್ಮೆ ಅನ್ನ ಇಷ್ಟ, ಹಾಕಲು ಬೈದು ಬಂದುಬಿಡ್ತಾರೆ, ಹಾಕದೆ ಹೋಗ್ಬಿಟ್ಟು ಅವನಿಗೆ ವ್ಯಕ್ತಿ ಅನ್ನ ಇಷ್ಟ, ಅವರಿಷ್ಟ ಅಲ್ಲ. ಎಲ್ಲ ಏಕಾಂತ ಭಕ್ತರಿಗೆ ದೇವರೇ ಇಷ್ಟ, ಉಳಿದವರಿಗೆಲ್ಲ ಮೋಕ್ಷ ಕೊಡ್ತಾನೆ ಅಂತ ಇಷ್ಟ. ಇಬ್ಬರು ಯೋಗ್ಯರೇ, ಆದರೆ ಅವರು ನಂಬರ್ 1 ಅವರು. ಅದಕ್ಕೆ ಇಷ್ಟಾಯ ವಿಶಿಷ್ಟಾಯ ನಮಃ. ವಿಶಿಷ್ಟ, ವಿಶೇಷತಃ ಶಿಷ್ಟ. ಇವನ್ನೇ ಓದಿ ಇವನ್ನೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದಕ್ಕೆ ವಿಶಿಷ್ಟ, ಬಹಳ ವಿಶಿಷ್ಟನಾದವನು ಒಂದು ಅರ್ಥ ಇದ್ದೇ ಇದೆ. ಶಿಷ್ಟೇಷ್ಟ, ಶಿಷ್ಟರಿಗೆ ಇಷ್ಟ, ಕ್ಲಾರಿಫಿಕೇಶನ್ ಕೊಟ್ಟು. ಶಿಷ್ಟೇಷ್ಟ, ಶಿಷ್ಟರಿಗೆ ಇಷ್ಟನಾದವನು. ಶಿಖಂಡಿ, ಶಿಖಂಡಿ ಶಬ್ದಕ್ಕೆ ನಾವು ಕೇಳಿ ಅಪಾರ್ಥ ಆಗಿಬಿಟ್ಟಿರುತ್ತೆ, ಹೌದಲ್ಲ? ಶಿಖಂಡಿ ಚ ಮಹಾರಥ ಅಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ಆ ಅರ್ಥ ಅಲ್ಲ. ಶಿಖಂಡಿ ಅಂದ್ರೇನು? ಶಿಖೆಯಿಂದ ಕೂಡಿದವನು. ಯಾವ ಶಿಖೆ ಇದು? ಬರ್ಹಿ ಬರ್ಹಾಮ ತಂಸಕಃ. ಕೃಷ್ಣಾವತಾರದಲ್ಲಿ ನವಿಲುಗರಿಯಿಂದ ಅಲಂಕೃತನಾಗ್ತಾನೆ, ಅದಕ್ಕೆ ಶಿಖಂಡಿ ಅಂತ ದೇವರ ಹೆಸರು. ಗೊತ್ತಾಯ್ತಾ? ನಹುಷಃ, ನಹುಷ ಈ ಅರ್ಥ ಅಲ್ಲ. ನಹುಷ ಅಂತ ಹೇಳಿದಾಗ ಬಿಡಲಾಗದವನು ಅಂತ ಅರ್ಥ. ಹಿಂದೆ ಬಂತ ಜನ್ಮ ಇದ್ದಾಗೆ ಆ ಅರ್ಥ ಮಾಡಬೇಕು. ಯಾರಿಗೆ? ಅದೇ ನೋಡೋದಕ್ಕೆ ಅನಿಸುತ್ತೆ, ದೇವ್ರು ನವರಿಗರಿ ಇಟ್ಟರು ಬರಿಗೆ ಬರ್ಗಾವ ತಮ್ಮ ಕೃಷ್ಣ ಅಷ್ಟ ಶತನಾಮ ಸ್ತೋತ್ರ. ನಮಗನ್ಸಿ ಇವೆಲ್ಲ ಹೇಳ್ತೋದು. ಬ್ಯಾಟ್ ಹಾಗಿರೋ ಬ್ಯಾಟ್ ಬಲವತಂಸಕ ಅಂತ ಹೇಳ್ಬೋದು, ಬಾಲವತಂಸಕ ಅಂತ ಹೇಳ್ಬೋದು. ಏನು ವಿಶೇಷ ಅಂತ ಅನಿಸುತ್ತಾ ಇಲ್ಲ? ಹೌದಲ್ಲ? ತಾತ್ಪರ್ಯ ಏನಂದ್ರೆ ನವಿಲುಗರಿ ಅಷ್ಟೇ ಅದು. ಅದು ಹಾಕ್ಕೊಂಡ ತಕ್ಷಣ ಏನಾಗ್ತಾನೆ? ದೇವ್ರು ಚೆನ್ನಾಗಿ ಕಾಣ್ತಾನಲ್ಲ, ಅದು ಚೆನ್ನಾಗಿ ಕಾಣಿಸುತ್ತೆ. ಯಾವುದು? ಅದು ಭಾರಿ ಚೆನ್ನಾಗಿ ಕಾಣಿಸುತ್ತೆ. ಯಾತಕ್ಕೆ? ಯಾರೋ ಸ್ವಾಮಿ ಕಾರ್ಲ ಕೂತ್ಕೊಂಡ್ಬಿಟ್ಟ, ಎಲ್ಲರೂ ನೋಡ್ತಾನೆ, ನಾನು ನೋಡಿದ್ರಲ್ಲಿ ಎಲ್ಲರು ಅಂತ ಹೇಳ್ಬಿಟ್ಟು. ಯಾಕೆ? ಅದು ಸ್ಟೇಟಸ್ ಜೋರಾಗಿ ಹೇಳುತ್ತೆ. ಆ ಥರ ಅಂದರೆ ಇವರು ಆರ್ಡಿನರಿ ಫೆಲೋ. ಬರೀ ನವಿಲು ಗರಿ, ಒಂದು ಗರಿ ಮತ್ತೆ 100 ಗರಿಗಳಲ್ಲ. ಅದನ್ನ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸ್ತಾನೆ ಅಂತ ಹೇಳಿದರೆ ಚೆನ್ನಾಗಿ ಅಷ್ಟಿದ್ದಾನೆ, ಅದಕ್ಕೂ ಸೌಂದರ್ಯ ಕೊಡ್ತಾ ಇದ್ದಾನೆ. ಆಚಾರ್ಯ ಹೇಳಿದ್ದಾರೆ, ಕೌಸ್ತುಭೋದ್ಭಾಸಿ ಭಾಸಕಂ. ಕೌಸ್ತುಭಮಣಿ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾ ಇಲ್ಲ, ಕೌಸ್ತುಭಮಣಿನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಕೆಲವು ವೇಷ ಹಾಕ್ಬಿಟ್ಟೆ ಅವಳು ಫ್ಯಾನ್ಸಿ ಡ್ರೆಸ್ ತೆಗೆದಾಕ ನೀವು ಸೂಟ್ ಆಗಲ್ಲ ಅಂತಾರಲ್ಲ, ಹಾಗೆ ದೇವ್ರು ಹಾಗಲ್ಲ. ತೀರ ಸಾಮಾನ್ಯ ವಸ್ತುವಿಗೆ ಏನು ಕೊಟ್ಟ? ಸೌಂದರ್ಯ ಕೊಟ್ಟ. ಇದು ಗ್ರೇಟ್. ಇದು ಭಾರಿ ಬುದ್ಧಿವಂತನ ಪ್ಲಾನ್ ಮಾಡೋದಲ್ಲ. ದಡ್ಡನಿಗೆ ತಿಳಿಬೇಕು ಅಂದರೆ ಏನಿರಬೇಕು? ಅದು ದೊಡ್ಡದಿರ್ಬೇಕು. ಅದಕ್ಕೆ ಅದೆಲ್ಲ ನೋಡೋದಕ್ಕೆ ಸಾಮಾನ್ಯ ಕಂಡ್ರೆ ಅರ್ಥ ಮಾಡ್ಕೊಂಡು ಭಾರಿ ಗ್ರೇಟ್ ಅಂತ ಅನಿಸುತ್ತೆ. ಪ್ರಾಣದ ವಾಸಮಾನುಜ ಅದಲ್ಲ, ಹಿಂದಿಂದ ವೃಷ. ವೃಷ ಅಂದ್ರೇನು? ವರ್ಷಕಃ. ವರ್ಷತೀತಿ ವೃಷ. ವರ್ಷತೆ ಏನು? ವರ್ಷತಿ ಭಕ್ತರು ಕೇಳಿದ್ದೆಲ್ಲ ಸುಳಿಸಿಬಿಡ್ತಾನೆ ಪರಮಾತ್ಮ. ಕೆಲವು ಬಡಿಸಿ ಅಂತಷ್ಟು ಸುಳಿಸಿಬಿಡ್ತಾರಲ್ಲ, ಹಾಗೆ ಪರಮಾತ್ಮ ಭಕ್ತಾಭಿಲಷಿತ ವರ್ಷಕಃ. ಭಕ್ತರು ಇಷ್ಟಪಟ್ಟದೆಲ್ಲ ಸುರಿಮಳೆ ಮಾಡ್ತಾನೆ. ಅದಕ್ಕೆ ದಾಸ ಹೇಳ್ತಾರೆ, ಕನಕದಾಸರು, ನಿನ್ನಂತೆ ಕೊಡುವ ಉದಾರಿ ಯಾವನು 3 ಲೋಕದೋಳು. ಅದು ವೃಷ. ಕ್ರೋಧ. ಕ್ರೋಧ ನಹುಷ ಶಬ್ದಕ್ಕೆ ಬಂಧನ ಅಂತಿದೆ ಅರ್ಥ. ಸಂಸಾರದ ಬಂಧಕನಾಗಿದ್ದಾನೆ ಮತ್ತು ಮೋಚಕನೂ ಆಗಿದ್ದಾನೆ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಕ್ರೋಧ. ಕ್ರೋಧವನ್ನು ಪರಿಹಾರ ಮಾಡ್ತಾನೆ. ಕ್ರೋಧವನ್ನು ಭಾಳ ಕೋಪ ಬಂದಿರುತ್ತೆ, ಪರಿಹಾರ ಮಾಡ್ತಾನೆ. ಇದೆಲ್ಲ ಕಥೆ ನೆನಪಿಟ್ಕೊಂಡ್ರೆ ಅರ್ಥ ಆಗುತ್ತೆ. ಕೃಷ್ಣ ವಾಪಸ್ ಬರ್ತಾ ಇದ್ದಾನೆ, ಯುದ್ಧ ಮುಗಿಸಿಬಿಟ್ಟು ಪಾಂಡವರಿಗೆ ರಾಜ್ಯ ಅಭಿಷೇಕ ಮಾಡಿ. ಉದಂಕ ಮುನಿಗಳಿರ್ತಾರೆ ದಾರಿಯಲ್ಲಿ. ಕೃಷ್ಣ ಹೋಗ್ಬೇಕಾದ್ರೆ ನೋಡಿರ್ತಾರೆ, ಆ ಸಮಾಧಿ ಸ್ಥಿತಿಯಲ್ಲಿ ಕೂತ್ಬಿಟ್ಟಿರ್ತಾರೆ. ಈ ಕಣ್ಣು ತೆಗಿತಾರೆ. ಕೃಷ್ಣ ಯುದ್ಧ ಏನಾಯಿತು, ರಿಸಲ್ಟ್ ಏನಾಯಿತು ಅಂತ ಕೇಳ್ತಾರೆ. ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತೇಳಿ. ಇಲ್ಲ, ಎಲ್ಲ ಕೌರವರು ಸತ್ತೋಗ್ಬಿಟ್ರು, ಪಾಂಡವರಿಗೆ ಅಂತ ಹೇಳೋದು. ಭಾರಿ ಸಿಟ್ಟು ಬಂದ್ಬಿಡ್ತಾರೆ ಕೃಷ್ಣನ ಮೇಲೆ. ಯಾಕೆ? ದುರ್ಯೋಧನ ಅವತ್ತ ಶಿಷ್ಯ, ದುರ್ಯೋಧನ ಶಿಷ್ಯ. ನಾನು ಶಿಷ್ಯನ ಕೊಂದುಬಿಟ್ಟಿಯ ಅಂತ ಹೇಳ್ಬಿಟ್ಟು ಕೈಯಲ್ಲಿ ನೀರು ಹಾಕೊಂಡೇ ಬಿಡ್ತಾರೆ, ಹಿಂಗೆ ಶಾಪ ಕೊಡ್ತೀನಿ ಅಂತ. ಶಪ್ತು ಆತ್ಮಾನ ಉದ್ಯತಂ. ಕೃಷ್ಣ ಸ್ವಲ್ಪ ಇರು ಅಂತ ಹೇಳಿಬಿಟ್ಟು ಅವನ ವಿಶ್ವರೂಪವನ್ನು ತೋರಿಸ್ತಾನೆ. ಅವನ ಕೃತ್ಯಲ್ಲಿ ಅಯ್ಯೋ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸು ಅಂತ ಹೇಳ್ತಾನೆ. ಆ ರೀತಿ ತೋರಿಸಿ ಹೋಗಿದ್ರೆ ಏನು ಮಾಡ್ತಾ ಇದ್ದಾತ? ಎಷ್ಟು ಅನರ್ಥ ಆಗ್ತೈತೆ ಯೋಚನೆ ಮಾಡಿ. ತಪ್ಪಿಸ್ತಾನೆ. ಕ್ರೋಧ. ಯಾರೋ ದೊಡ್ಡವರು ಬೈದು ಬಿಡ್ತಾರೆ, ಸಿಟ್ಟು ಬಂದ್ಬಿಡತ್ತೆ. ಸಿಟ್ಟು ಬಂದ್ಬಿಟ್ಟು ಇವರೇನು ಲಾಸ್, ಅವರೇನು ಲಾಸ್ ಆಗೋದಿಲ್ಲ. ಅದು ಬರದಂತೆ ನೋಡ್ಕೊಂಡ್ಬಿಟ್ಟು ಹುಷಾರಾಗಿದ್ಬಿಟ್ರೆ ಕೆಲಸ ಆಗುತ್ತೆ. ಅರ್ಥ ಆಯ್ತು? ಒಂದು ಮಾತಲ್ಲೇ ವ್ಯತ್ಯಾಸ ಆಗಿಬಿಟ್ಟೆ. ಆ ರೀತಿ ಕ್ರೋಧವನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಮ ಕೈಯಲ್ಲಿಲ್ಲ. ಅದು ದೈತ್ಯರು ಭಾರಿ ಪ್ರಬಲ ಅವರು. ಅದಕ್ಕೆ
ಕೃಷ್ಣ ಅವರಿಗೆ ಅನುಗ್ರಹ ಮಾಡಿ. ಯಾಕೆಂದರೆ ದೊಡ್ಡ ಸಾಧನೆ ಮಾಡಿದ್ದಾನೆ ಪಾಪ, ಕಳ್ಕೊಂಡ್ಬಿಡಬಾರ್ದು. ಇದು ಕೆಲಸ ಒಂದು ಮಾತು ಬೈದರೆ ಡಿಸ್ಮಿಸ್ ಆದರೆ ಏನು ಮಾಡ್ತಾರೆ, ಕೆಲಸ ಹೋಗಲಿಲ್ಲ ಹಾಗಾಗಬಾರ್ದು ಅಂಥೇಳಿ ತೋರಿಸಿಬಿಟ್ಟು ಉದ್ಧಾರ ಮಾಡ್ತಾರೆ. ಅದಕ್ಕೆ ಕತೆ ಹೇಳ್ತಾರೆ. ನಮಗೆಲ್ಲ ಯಾಕೆ ಮಾಡಿದೆ, ಅವ್ರಿಗೆ ಯಾಕೆ ಹಾಗೆ ಮಾಡಿದ ಅಂತ ಕೇಳಿದರೆ, ಅವಳ ಕಷ್ಟಪಟ್ಟು ಸಾಧನೆ ಮಾಡಿದವರು, ಭಾಳ ಭಕ್ತಿಯಿಂದ ಮಾಡಿದವರು, ಅದು ವೇಸ್ಟ್ ಆಗಬಾರ್ದು. ಯಾವನಾದ್ರು ಹೋಗ್ಬಿಟ್ಟು ನಮ್ಗಂಟೆ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ಯಾರು ಪ್ರಾಮಾಣಿಕ ಸಾಧನೆ ಮಾಡಿರ್ತಾರೋ ಅವ್ರು ಕಳ್ಕೊಳ್ಳೋದಂತೆ ಪರಮಾತ್ಮ ನೋಡ್ತಾನೆ. ಅದಕ್ಕೇನಂತ ಹೆಸರು ದೇವರಿಗೆ? ಯೋಗಕ್ಷೇಮಂ ಮಹಾಮ್ಯಹಂ. ಯೋಗ ಅಂದರೆ ಕೊಡ್ತಾನೆ, ಕ್ಷೇಮ ಅಂದರೆ ಕೊಟ್ಟಿದ್ದನ್ನು ಉಳಿಸ್ತಾನೆ. ಅದಕ್ಕೆ ಉಳಿಸ್ತೆ ಅವರಿಗೆ. ಎಷ್ಟೋ ಜನ ಹೇಳಿದ್ದಲ್ಲ, ಹಂಡೆ ತುಂಬ ಫಸ್ಟ್ ಕ್ಲಾಸ್ ಖೀರು, ಏನು ದ್ರಾಕ್ಷಿ ಗೋಡಂಬಿ ಕೇಸರಿ ಹಾಕಿದ್ದು ಕೊನೆಗೆ ಒಂದು ಸೀಮೆ ಎಣ್ಣೆ ಒಗ್ಗರಣೆ ಎಲ್ಲ ಹೋಯ್ತಲ್ಲ, ಜೀವನ ಪೂರಿ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮಾಡ್ಕೋಬಾರ್ದು, ಉಳಿಸ್ಕೋಬೇಕು ಯಾವಾಗ. ಅದಕ್ಕೇನೆ ಯಾವ ಆಫೀಸಲ್ಲಿ ಬಾಸ್ ಸಿಟ್ಟು ಬರುತ್ತೆ, ಕಂಟ್ರೋಲ್ ಮಾಡ್ಕೊತಾವನೆ. ಯಾತಕ್ಕೆ? ಆಗುತ್ತೆ. ಅದು 55 ವರ್ಷ ಆಗಲೇ ಎಲ್ಲಿ ಹೋಗ್ಬೇಕು ನಾಳೆ ಅವನು. ಅನೇರು ಇವನು ತಪ್ಪು ಮಾಡಿಲ್ಲ, ಬಾಯಿ ಬಂದ ಬೈತಾ ಇರ್ತಾನೆ ಅವನು, ಸುಮ್ಮನೆ ತಲೆ ಬಗ್ಸಿ ಕೂತಿರ್ತಾನೆ. ಯಾಕೆಂದರೆ ಕ್ರೋಧ ನಿಯಂತ್ರಣ ಮಾಡ್ತಾನೆ. ಅದೇ ರೀತಿಯೇ ದೊಡ್ಡವ್ರ ಹತ್ರ ನಮ್ಮ ಕ್ರೋಧ ನಿಯಂತ್ರಣ ಮಾಡಬೇಕು ನಾವು. ಯಾರು ನಾನೇನು ಕಮ್ಮಿ ಅಂತ ಮಾತಾಡ್ಬಿಡ್ತಾರೋ ಕಳ್ಕೊಂಡ್ಬಿಡ್ತಾರೋ. ಇವ್ರಿಗೇನು ಲಾಸ್ ಇಲ್ಲ, ಅವರೇ ಲಾಸ್ ಹಾಗಾಗಬಾರ್ದು. ಅದೊಂದು ಗುಣ. ಅದು ಕ್ರೋಧ ಕೃತ್. ಕೆಲವು ಸಿಟ್ಟು ಮಾಡಿಸ್ಬೇಕು ನಾವು. ಮಕ್ಕಳು ಎಲ್ಲ ಇದಕ್ಕೆ ಹೋಗಿದ್ದ, ಕ್ಲಬ್ಗೆ ಹೋಗಿದ್ದ, ಗುಡ್ ಅಂದ್ಬಿಟ್ರೆ ಕತೆ ಮುಗೀತು ಅಂತ ಸಿಟ್ಟು ಮಾಡ್ಕೋಬೇಕಾಗ. ಮತ್ತು ಕ್ರೋಧ ಬಿಡೋದು ಅಂದರೆ ಎಲ್ಲ ಕಡೆ ಕ್ರೋಧ ಬಿಡಬಾರ್ದು, ಎಲ್ಲಿ ಮಾಡಬೇಕೋ ಮಾಡಲೇಬೇಕಲ್ಲಿ. ಮಕ್ಕಳಿಗೆ ಆ ರೀತಿ ಮಾಡದೆ ಹೋದರೆ ಅವ್ರು ಕೆಟ್ಟ ಹಾಳಾಗಿ ಹೋಗ್ಬಿಡ್ತಾರೆ. ಅಂದು ಏನು ಇಡಬೇಕಾದ್ರೆ ಒಂದು ಶಿಸ್ತಿನಲ್ಲಿ ಇಡಬೇಕಾಗತ್ತೆ. ಅದು ಕೋರ್ಟ್ ಅವ್ರು ಸಿಟ್ಟು ಮಾಡ್ಕೋತಾರೆ, ಅದಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಬಲರಾಮ ದೇವ್ರಿಗೆ ಏನಾಯಿತು ಗೊತ್ತಾ? ದುರ್ಯೋಧನ ಅವ್ರ ಹತ್ರ ಹೋದ ಕರೀಲಿಕ್ಕೋಸ್ಕರ, ನನ್ನ ಕಡೆ ಬನ್ನಿ ಅಂತೇಳಿ. ಬಲರಾಮನಿಗೆ ಹೋಗಬೇಕು ಅನ್ನಿಸ್ತು. ಆಮೇಲೆ ಅಂದ್ಕೊಂಡ್ರು, ಕೃಷ್ಣ ಬೇಜಾರು ಮಾಡ್ಕೊಂಡು ಬಿಟ್ಬಿಟ್ರು. ಕೃಷ್ಣ ಏನು ಮಾಡ್ತಾರೆ, ಕೃಷ್ಣ ಪಾಂಡವ್ರ ಕಡೆ ಇಲ್ಲಿ ಹೋಗಿಬಿಟ್ರೆ ಅಪೋಸಿಟ್ ಅಂತ ಆಗೋದಿಲ್ಲ, ಇಲ್ಲ ಬರೋದಿಲ್ಲ, ಹೋಗುತ್ತೆ ಕಳಿಸ್ಬಿಡ್ತಾರೆ. ನೋಡಿ, ನಿಯಂತ್ರಣ ಮಾಡ್ತಾರೆ ಅವರಿಗೆ. ಯಾವುದನ್ನು? ಟೆಂಪ್ಟೇಷನ್ ನಿವರ್ತನೆ ಮಾಡ್ತಾರೆ, ಕಾಮನ್ ರಿಮೈಂಡ್ ಮಾಡ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ದೊಡ್ಡವ್ರು ಬೇಜಾರು ಮಾಡ್ಕೋತಾರೆ, ಅದೊಂದು ವಿವೇಕ. ದೇವರು ಅದು ಆಟೋಮೆಟಿಕ್ ಅಲ್ಲ, ದೇವ್ರು ಮಾಡಿಸ್ಬೇಕು ಅಂತ ಎಂಡಿಗೆ ಕೊನೆಗೆ. ಇದೆಲ್ಲ ಎಷ್ಟೇ ಹೇಳಿದ್ರು ಕೂಡ ಅಲ್ಟಿಮೇಟ್ ಯಾರು ಕೊನೆಗೆ? ದೇವರೇನೆ. ತೀರ ಸಣ್ಣ ವಿಷಯಕ್ಕೆ ದೊಡ್ಡ ಕೋಪ ಆಗುತ್ತೆ. ಎಂಥ ಕೋಪ ಬಂದರೂ ಕೂಡ ಕೋಪನೇ ಬರೋದಿಲ್ಲ. ವಶಿಷ್ಠರಿಗೆ 100 ಮಕ್ಕಳು ಇರ್ತಾರೆ, ವಿಶ್ವಾಮಿತ್ರ 100 ಜನ ಕೊಂದು ಹಾಕ್ಬಿಡ್ತಾರೆ, ಅವ್ರಿಗೆ ಕೋಪನೇ ಬರೋದಿಲ್ಲ. ಆಶ್ಚರ್ಯ. ವಿಶ್ವಾಮಿತ್ರಿಗೆ ಆಶ್ಚರ್ಯ ಆಗುತ್ತೆ, ನಾನೇ ಸೋತ್ಬಿಟ್ಟಲ್ಲ ಇಲ್ಲಿ ಅಂತೇಳಿ ಮತ್ತೆ ಬೇರೆ ಏನೋ ಮಾಡ್ತಾರೆ. ಅಷ್ಟು ಶಾಂತ ಸ್ವಭಾವ ಅವರು. ಕೆಲವರಿಗೆ ಸುಮ್ಮನೆ ಬಾಯಿ ಅವ್ನು ಹೊಡಿತೀರಿ ಅಂದರೆ ಬಾಯಿಲಾಗಿ ಹೊಡೆದ ಬಿಟ್ಟಿರ್ತಾರೆ ಆಗಲೇ ಅವರು. ಅವ್ರಿಗೆ ಹೆಚ್ಚು ಮುಂದೆ ಹೋಗ್ತಾನೆ. ಅದಕ್ಕೆ ದೇವರು ಹೇಗೆ ಮಾಡ್ತಾನೆ ಎಂಬುದಕ್ಕೆ ಇದೆಲ್ಲ ಲೀಲೆ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರ ಅನಂತ ಗುಣ ಪರಮಃ. ಅದಾದ ಮೇಲೆ ಯಾವುದು? ಕ್ರೋಧಕೃತ್ ಕರ್ತ. ಕರ್ತ ಎಲ್ಲವನ್ನೂ ಮಾಡುವನು. ಸರ್ವಕರ್ತ ಅಗಮೋದಿತ, ಎಲ್ಲವನ್ನೂ ಮಾಡ್ತಾನೆ. ಜನ್ಮಾದ್ಯಸ್ಯತಃ. ವಿಶ್ವಬಾಹು. ವಿಶ್ವಬಾಹು ಎಲ್ಲ ಕಡೆ ಕೈಗಳು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಷ್ಟಿ ಶಿರೋಮುಖಂ. ಎಲ್ಲ ಕಡೆ ಕೈಗಳು, ಅನಂತ ಕೈಗಳು ಪರಮಾತ್ಮನಿಗೆ. ಬರೀ ರೂಪ ಅನಂತ ಅಲ್ಲ, ಕೈ ಅನಂತ, ಕಣ್ಣು ಅನಂತ, ಕಾಲ ಅನಂತ, ಪ್ರತಿಯೊಂದು ಅನಂತಾನೆ. ಅದು ಒಂದರ್ಥ. ಒಳಗಿನ ಅರ್ಥ ಇನ್ನೊಂದಿದೆ, ಸ್ವಾರಸ್ಯವಾದ ಅರ್ಥ. ವಿಶ್ವ ಅಂದರೆ ವಾಯುದೇವರು. ಬಾಹು ಅಂದ್ರೇನು? ಅವ್ರು ನನ್ನ ಕೈ ಅಂದ್ರೇನು? ಪ್ರಧಾನಾಂಗ. ಭೂಭಾರ ಹಾರಿಣೋ ವಿಷ್ಣು ಪ್ರಧಾನಾಂಗಂ ಹಿ ಮಾರುತಿ. ನನಗೆ ಕೈ ಮುರಿದಾಗ ಆಗಿಬಿಟ್ಟಿದೆ, ಅವ್ರು ಇಲ್ಲ ಅಂತಾರಲ್ಲ. ಎಷ್ಟೊತ್ತು ಹೇಳೋದಿಲ್ಲ ಅದನ್ನು, ಕೈ ಮುರಿದಾಗ ಆಗಿಬಿಟ್ಟು. ಬಲಗೈ ಅದುವರೆ ಬಲಗೈ ಇದ್ದಾಗ. ಸೊ ವಾಯುದೇವರು ಪರಮಾತ್ಮನಿಗೆ ತೋಳಾಗಿದ್ದಾರೆ. ಇನ್ನೂ ಅರ್ಥ ಇದೆ ಅದಕ್ಕೆ, ಒಂದೊಂದು ಸಾಕು. ಮಹೀಧರ. ಮಹಿ ಅಂದರೆ ಭೂಮಿ, ಭೂಮಿಯನ್ನು ಧರಿಸಿದ್ದಾನೆ. ಮಹಿ ಅಂದರೆ ಭೂದೇವಿ ಮಹಾಲಕ್ಷ್ಮಿ. ಈ ಭೂಮಿಯನ್ನು ಧರಿಸಿದ್ದಾನೆ. ಈ ಭೂಮಿ ಬೇರೆ, ಮಹಾಲಕ್ಷ್ಮಿ ಭೂಮಿ ಬೇರೆ. ಈ ಭೂಮಿ ಪಂಚಭೂತಾವರ, ಬಹಳ ಕಡಿಮೆ ತಾರತಮ್ಯದಲ್ಲಿ. ಆ ಭೂಮಿ ಭಾರಿ ಸಾಕ್ಷಾತ್ ಮಹಾಲಕ್ಷ್ಮಿಯವರು, ಅವರನ್ನು ಧರಿಸಿದ್ದಾನೆ. ಆದ್ದರಿಂದ ಅವರನ್ನೇ ಧರಿಸಿರ್ಬೇಕಾದ್ರೆ ಎಷ್ಟು ದೊಡ್ಡದಾಗಿರ್ತದೆ. ಮಹೀಧರ. ಅಲ್ಲಿಗೆ ನಾಳೆ ಮುಂದಿನ